ನನಗೇನೋ ಉದ್ದೇಶ ಅಂದ್ರೆ ಈಗ ನಾನು ಅವತ್ತು ಕೂಡ ಒಂದು ಫೇಸ್ಬುಕ್ ಲೈವ್ ಬಂದು ಮಾತಾಡಿದ್ದೀನಿ, ನೀವೊಂದು ವರದಿ ಮಾಡಿದ್ದೀರಾ. ಸೊ ನನಗೆ ಏನು ಕಡೆಗಣಿಸಿದ್ರು ಕಷ್ಟ ಅಂತ ಹೇಳ್ಕೊಂಡಿದ್ದೀನಿ. ಶ್ರೀಧರ್ ಹತ್ರ 2-3 ಸಲ ಭೇಟಿ ಮಾಡಿದ್ದೀನಿ. ಯಾರು ಟಿಕೆಟ್ ಕೊಡ್ತಾರೆ ಅವ್ರ ಪರವಾಗಿ ದುಡ್ದಿದ್ರಲ್ವಾ, ಮತ್ತೆ ಯಾಕೆ ಶ್ರೀಧರ್ ನಿಮ್ಮ ಕಂಡ್ರ ಅನ್ಮಾನ? ಹಿಂಗೆ ಸರ್ ಒಂದ್ಸಲ ಕರ್ಕೊಬತ್ತಿ ಮಾತಾಡೋಣ ಅಂತ ಅವ್ರು ಹೇಳಿದ್ರು. ಅಂದರೆ ನೀವೆಲ್ಲ ಕೃಷ್ಣ ಅವ್ರ ಜೊತೆ ಇದ್ದೀರಪ್ಪ, ದೊಡ್ಡರ ಹತ್ರ ಇದ್ದೀರಿ, ನೀವೆಲ್ಲ ಅವ್ರ ಹತ್ರ ಕರ್ಕೊಂಡು ಮಾತಾಡಿ ಅನ್ನೋ ಮಾತಾಡಿದ್ರು. ಅವರು ಒಂದು ವರ್ಷದಿಂದ ಕೆಲಸ ಮಾಡಿಲ್ಲ. ಸೊ ಅಪ್ಪ ಅಮ್ಮಗೆ ಹತ್ರ ಬರ್ಡನ್ ಆಗಿದೆ ಫ್ಯಾಮಿಲಿಲಿ. ಈಗ ನಾ ಕೆಲಸ ಮಾಡ್ತಿದ್ದ ಸಂದರ್ಭದಲ್ಲಿ ನಾನು ಇವತ್ತು ನಮ್ಮ ಬೈಕ್ ಇರ್ಬೋದು, ನನ್ನ ಸಮಸ್ಯೆ ಬಗೆಹರಿಸ್ಕೊಂಡು ಕೂಡ ಪಕ್ಷಕ್ಕೋಸ್ಕರ ಅಮೌಂಟ್ ದುಡ್ಡು ಹಾಕಿದ್ದೀನಿ ನಾನು. ಆಮೇಲೆ ನಾನು ಶ್ರೇಯಸ್ ಅಣ್ಣನ ಕೂಡ ನಾನು ಮೀಟ್ ಮಾಡಿದ್ದೀನಿ. ಮಂಜಣ್ಣವ್ರು ಗೆಲ್ತಾರೆ, ಸೊ ನೀವು ಸಪೋರ್ಟ್ ಮಾಡಿಬಿಡಿ ಅವ್ರಿಗೆ, JDS ಬನ್ನಿ ಅಂತ ಕರೀತಾರೆ ನಮ್ಮನ್ನ. ಕಾಂಗ್ರೆಸ್ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತನಾಗಿ ಶ್ರೀಧರ್ ಪ್ರಾಮಾಣಿಕ ಬೆಂಬಲಿತರಾಗಿ ನಾವು ಅವ್ರ ಜೊತೆ ಕೆಲಸ ಮಾಡಿರ್ತೀವಿ ಸರ್. ಕಾಲ್ ಮಾಡ್ತೀನಿ ನಾನು, ನನಗೇನೋ ಈ ಥರ ಪ್ರಾಬ್ಲಮ್ ಆಗಿದೆ ಸರ್, ನನಗೆ ಯಾವ ಪಕ್ಷ ಸ್ಪಂದಿಸ್ತಿಲ್ಲ, ನಾನು ಏನು ಮಾಡಲಿ ಸರ್ ಅಂತ ಅವ್ರ ಹತ್ರ ಹೇಳ್ಕೊಳ್ತೀನಿ. ಇನ್ನೊಂದು ಏನಂದ್ರೆ ಸರ್, ಆಮೇಲೆ ಬ್ಲ್ಯಾಕ್ ಸದ್ಯಸ್ ಕೂಡ ರೆಸ್ಪಾನ್ಸ್ ಮಾಡಲ್ಲ. ಜಿಲ್ಲಾಧ್ಯಕ್ಷರು ಒಬ್ಬರು ಲಕ್ಷ್ಮಣ್ ಸರ್ ಅಂತ ಅವರು ಕಾಲ್ ಮಾಡಿದ್ರೆ ನೀನೇ ನಾನು ಕಾಲ್ ಮಾಡೋಕ್ಕೆ ಕೇಳ್ತಾರೆ ಅವರು. ಒಬ್ಬರು ಜಿಲ್ಲಾಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರು, ನೀನೇ ನಾನು ಕಾಲ್ ಮಾಡೋಕ್ಕೆ ನಿಮ್ಮ ಮುಖಂಡರುಗಳು ಮಾಡ್ಕೋ, ನಿಮ್ಮ MP ಮಾಡ್ಕೋ ಅಂತ ಹೇಳ್ತಾರೆ ಸರ್. ಎಲ್ಲ ಸ್ಪಂದಿಸಿಲ್ಲ ಅಂತ ನಿಮ್ಗೆ ಕಾಲ್ ಮಾಡ್ತೀನಿ ಅದಕ್ಕೆ ಸಡನ್ ಕಾಲ್ ಕಟ್ ಮಾಡಿ ಸರ್. ದಲಿತ ಮುಖಂಡರುಗಳು ದಲಿತರ ಓಟ್ ಬೇಕು, ನೀವು ಕಷ್ಟದಲ್ಲಿದ್ದೀರಿ ಅಂದರೆ ಯಾರು ರೆಸ್ಪಾನ್ಸ್ ಮಾಡಲ್ವಾ? ನಾನು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಲೆಟರ್ ಬರ್ತೀನಿ, ನಾನು DK ಶಿವಕುಮಾರ್ಗೂ ಲೆಟರ್ ಬರ್ತೀನಿ, KPCC ಆಫೀಸಲ್ಲಿ ಲೆಟರ್ ಬರ್ತೀನಿ. ಬಟ್ ಯಾವುದೇ ರೀತಿ ನನಗೆ ರೆಸ್ಪಾನ್ಸ್ ಅಲ್ಲಿಂದನೂ ಬಂದಿಲ್ಲ. ಯಾವ ಯುವಕರುಗಳು ಕೂಡ ನಿಮ್ಮ ಜವಾಬ್ದಾರಿ ನಿಮ್ಮ ತಂದೆ ತಾಯಿ ಬಿಟ್ಟು ಪಕ್ಷಕ್ಕೋಸ್ಕರ ಹೋದರೆ ಯಾವ ತೀರ ಬೀದಿಗೆ ಬೀಳ್ತೀರಿ ಅನ್ನೋದು ನಿಮ್ಮಿಂದ ಒಂದು ಉದಾಹರಣೆ. ಅಸಹ್ಯಕ್ಕಲ್ಲ, ನಾನು ಖಂಡಿತವಾಗ್ಲೂ ಭಿಕ್ಷೆ ಬಿಡೋ ಅವಶ್ಯಕತೆ ಇಲ್ಲ ಸರ್. ನನ್ನ ದೇಶ ಹೆಂಗೆ ಸರ್, ಇವತ್ತು ನಾನೊಬ್ಬ ದಲಿತ ಅಂತ ಕಡೆಗಣಿಸ್ತಾರಲ್ವಾ, ಮುಂದೆ ಎಚ್ಚರಿಕೆಯಲ್ಲಿ ಅವ್ರಿಗೂ. ಇವತ್ತು ಎಷ್ಟು ಜನ ಪಾಪ ಪ್ರಾಮಾಣಿಕರು ಪ್ರಾಣಿ ಕೆಲಸ ಮಾಡ್ತವ್ರೆ. ನಾನು ಕರ್ಕೊಂಡೋಗಿರೋದು, ನಾನು ಯಾರನ್ನ ಕರ್ಕೊಂಡೋಗಿದ್ದು ನಾನು ಪ್ರಾಮಾಣಿಕ ಕೆಲಸ ಮಾಡೋಂಥವ್ರು ಯಾರು ದುಡ್ಡು ಸರ್ ಬಂದಿಲ್ಲ ಸರ್. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ, ಮತ್ತೆ ಯಾಕೆ ನೀನು ಕಾಲು ಸರ್ ಮಾಡ್ತಾ ಇಲ್ಲ ಅಂತ ಅದು ಏನು ಕಡೆಗಣಿಸ್ತಾರೆ ಈ ಥರ ಅಂತ ಆ ನಾಯಕರು ಹೇಳ್ಬೇಕು. ಅವ್ರು ಬ್ಲ್ಯಾಕ್ ಅಧ್ಯಕ್ಷರನ್ನ ಕಾಲ್ ಮಾಡಿದ ಸಂದರ್ಭದಲ್ಲಿ ಸಾಹೇಬ್ರ ಜೊತೆ ಮಾತಾಡ್ತೀನಿ, ಅಂದರೆ ಶ್ರೀಧರ್ ಜೊತೆ ಮಾತಾಡ್ಬಿಟ್ಟು ನೀವು ಕಾಲ್ ಮಾಡ್ತೀನಿ ಅಂತೇಳಿ ಇಲ್ಲಿ ತನಕ ಕಾಲ್ ಮಾಡಿಲ್ಲ ಸರ್. ನಮ್ಮ ದಲಿತ ಕಾರ್ಯಕರ್ತಿದಾರಲ್ಲ, ದಲಿತ ಮುಖಂಡರು ಇದ್ದಾರೆ ಸರ್, ಅರ್ಥ ಆಗ್ಬೇಕು ಅವ್ರಿಗೆಲ್ಲ. ಇವತ್ತು ಎಷ್ಟು ಜನ ಇವತ್ತು ನಾಯಕರು ಜೊತೆಲಿದ್ದಾರೆ, ಅವರೆಲ್ಲ ಕೇಳಿದ್ದೀನಿ. ಅಣ್ಣ ಇವತ್ತು ನನಗಾಗ ಪರಿಸ್ಥಿತಿ ನಿಮ್ಗಾಗುತ್ತೆ, ಮಾತಾಡಿ ನನ್ನ ಬಗ್ಗೆ ಮಾತಾಡೋಣ ನೀವು ಅಂದರೆ ಏನೋ ಅಂತ ನೆಗ್ಲೆಕ್ಟು. ಹಾಸನ ಪ್ರೆಸೆಂಟ್ MP ಶ್ರೇಯಸ್ ಅಣ್ಣಗೋಸ್ಕರ ಎಷ್ಟು ಕೆಲಸ ಮಾಡಿದ್ದೀವಿ ಅಂದರೆ, ಏನು JDS ನಮ್ಮ ಪಂಚಾಯತ್ JDS ಮುಖಂಡರುಗಳಿದ್ದಾರೆ, ದಲಿತ ಮುಖಂಡರು ಒಬ್ಬರನ್ನು ಬಿಟ್ಟಿಲ್ಲ ನಾನು. ಎಲ್ಲರೂ ಕರ್ಕೋಗಿ ಶ್ರೀಧರ್ ಮುಖಾಂತರ ಕಾಂಗ್ರೆಸ್ ಪಕ್ಷ ಏರ್ಪಾಡು ಮಾಡ್ತೀನಿ ಸರ್. ನಮಗೆ ₹1 ನಮ್ಗೆ ಯಾರು ದುಡ್ಡು ಕೊಟ್ಟಿಲ್ಲ ಸರ್, ನಮ್ಗೆ ಅಲ್ಲಿ ತನಕ ಕೂಡ ನಮ್ಮ ದುಡ್ಡು ಹಾಕೊಂಡು ಓಡಾಡ್ತಿದ್ದು ಹೊರತು ನಾವು ₹1 ಯಾರು ದುಡ್ಡು ಕೊಟ್ಟಿಲ್ಲ. ಅಥವಾ ಅವ್ರು ಬಂದು ಪ್ರೀತಿ ನಿಮ್ಮನ್ನು ಮಾತಾಡಿಸ್ಬೇಕಾ, ಇಲ್ಲ ನೆಗ್ಲೆಕ್ಟ್ ಮಾಡಿಬಿಟ್ರು ಅಂತನಾ, ಅಥವಾ ಸಮಾಜ ಏನಪ್ಪ ಇಷ್ಟು ಚೆನ್ನಾಗಿದ್ದನು ನನಗೆ ಸ್ವಲ್ಪ ಹುಷಾರು ತಪ್ಪಿದ್ರೆ ಈ ಥರ ಜನಗಳು ನೆಗ್ಲೆಕ್ಟ್ ಆಗ್ಬಿಡ್ತು ಅಂತ ಏನಾದರೂ ನಿಮಗೆ ಸೈಕಾಲಜಿಕಲಾಗಿ ಬೇಜಾರಾಗಿದೆ ಮಾನಸಿಕವಾಗಿ ಅಂತ ಕೇಳೋರಿಲ್ಲ ಯಾರು. ಎಲ್ಲ ಕಡೆ ವೈರಲ್ ಆಗಿದೆ ಇದು. ಎಲ್ಲ ಕಡೆ ವೈರಲ್ ಆದರೂ ಕೂಡ ನಂಗೆ ಬೇರೆ ಪಕ್ಷದವ್ರದ್ದು ನನ್ನ ಅವಶ್ಯಕತೆ ಐತೆ, ನಮ್ಮ ಅವಶ್ಯಕತೆ ಇದೆ. ಬಟ್ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ವಲ್ಲ ಅಂತ ಬೇಜಾರು ನನಗೆ ಅಷ್ಟೇ. ಹಾಸನ ಅಂತ ಹೇಳಿದ್ರೆ JDSನ ಭದ್ರಕೋಟೆ ಅಂತ ಕರೀತಾ ಇದ್ರು. ಯಾಕಂದರೆ ದೇಶಕ್ಕೆ ಪ್ರಧಾನಿಯನ್ನು ಕೊಟ್ಟಂತಹ ಒಂದು ಕೀರ್ತಿ ಹಾಸನ ಜಿಲ್ಲೆಯ ಜನಗಳಿಗೆ ಸೇರ್ತದೆ. ಹೇಳಿ ಕೇಳಿ ದೇವೇಗೌಡರವರ HD ರೇವಣ್ಣರವರ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಹೇಗೆ ಉಳಿಸಬೇಕು, ಹೇಗೆ ಬೆಳೆಸಬೇಕು ಅನ್ನೋದು ಸಾಕಷ್ಟು ಚರ್ಚೆ ನಡೀತಾ ಇತ್ತು. ಇದರ ನಡುವೆ ಕಳೆದ ವಿಧಾನಸಭಾ ಚುನಾವಣೆ ಮತ್ತು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸಾಕಷ್ಟು ರಾಜಕೀಯ ಬದಲಾವಣೆಗಳಾಗ್ತು. ಕಾಂಗ್ರೆಸ್ ಪಕ್ಷ ಅಲ್ಲಿ ಫೀನಿಕ್ಸ್ ರೀತಿ ಎದ್ದು ಬಂದಿದೆ. ಇಷ್ಟೊಂದು ಹಾರ್ಡ್ ವರ್ಕ್ ಮಾಡಿದಂತಹ ಸಿದ್ದರಾಮಯ್ಯ ಅವರು ಇರ್ಬೋದು, DK ಶಿವಕುಮಾರ್ ಇರ್ಬೋದು, DK ಸುರೇಶ್ ಅವರು ಇರ್ಬೋದು, ಜೊತೆಗೆ ಇವರ ಪದನಾಮದಲ್ಲಿ ಗೆದ್ದಂತಹ ಹಾಸನ ಜಿಲ್ಲೆಯ MLAಗಳು ಮತ್ತು MPಗಳು ಅಲ್ಲಿನ ಕಾಂಗ್ರೆಸ್ ಕಾರ್ಯಕರ್ತರನ್ನು ಕಡೆಗಣಿಸ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆ ಈಗ ಆರಂಭ ಆಗಿದೆ. ಅರಕಲಗೂಡು ವಿಧಾನಸಭಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಕಾಂಗ್ರೆಸ್ ಕಾರ್ಯಕರ್ತ ಅಭಿಲಾಷ್ ಎಂಬ ಯುವಕ ಲೈವ್ನಲ್ಲಿ ಬಂದು ಆತನಿಗಾದ ಕಷ್ಟಗಳನ್ನು ಹೇಳ್ಕೊಂಡಿದ್ದ. ಇದನ್ನು ಗುಡ್ ನ್ಯೂಸ್ ಕನ್ನಡ ವಾಹಿನಿ ಕೂಡ ಪ್ರಸಾರವನ್ನು ಮಾಡಿತ್ತು. ಸೊ ಈಗ ಖುದ್ದು ಮಾತಾಡಲಿಕ್ಕೆ ನನ್ನೊಟ್ಟಿಗೆ ಅರಕಲಗೂಡಿನ ಅಭಿಲಾಷ್ ನನ್ನೊಟ್ಟಿದ್ದಾರೆ, ಕಾಂಗ್ರೆಸ್ನ ಕಾರ್ಯಕರ್ತ ಅಂತ ಹೇಳ್ತಾ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅಭಿಲಾಷ್ ಅವರೇ ನಮಸ್ತೆ. ಈಗ ನೀವು ಒಂದು ಮೆಸೇಜ್ ಹಾಕಿದ್ರಿ, ಸರ್ ಜೀವನ ಸಾಕು, ನಮ್ಮ ತಾಯಿ ತಂದೆಗೆ ನೀವು ಸಹಾಯ ಮಾಡಿ, ನಾನು ಆತ್ಮಹತ್ಯೆ ಮಾಡ್ಕೊಳ್ಬಿಡ್ತೀನಿ ಅಂತೇಳಿ ನನಗೆ ವಾಟ್ಸಪ್ ಮೆಸೇಜ್ ಮಾಡಿದ್ರಿ. ಯಾಕೆ ನಿರ್ಧಾರಕ್ಕೆ ಬರ್ತಾ ಇದ್ದೀರಾ ಅಂತ? ಸರ್ ಏನಕ್ಕೆ ಅಂದರೆ ಪಕ್ಷಕ್ಕೆ ನಾವು ತುಂಬ ದುಡಿದಿದ್ದೀವಿ ನಾವು. ಏಕೆಂದ್ರೆ ಮೊದಲು ನಾವು ಬಹುಜನ ಸಮಾಜ ಪಾರ್ಟಿ BSP ಇದ್ದೆ ನಾವು. ಸೊ ಅಲ್ಲೂ ಕೂಡ ನಾನು ರಾವಣಪುರ ಹೋಬಳಿ ಪ್ರೆಸಿಡೆಂಟಾಗಿ ಕೆಲಸ ಮಾಡಿದ್ದೀನಿ ನಾನು. ಅದಾದ ನಂತರ ಅಲ್ಲಿ ನಮಗೆ ಬೇಜಾರಾಗಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬರಬೇಕಂತ ಡಿಸೈಡ್ ಮಾಡೋಂಥ ಸಂದರ್ಭದಲ್ಲಿ ಶ್ರೀಧರ್ ಏನು ಅಲ್ಲಿ ಡಿಫ್ರೆಂಟ್ ಕ್ಯಾಂಡಿಡೇಟ್ ಇದ್ದಾರೆ ಶ್ರೀಧರ್ ಅವ್ರ ಮುಖಾಂತರ ನಾವು ಪ್ರಥಮ ಬಾರಿಗೆ ಏನು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೀತಿರೋಂಥ ಭಾರತ್ ಜೋಡೋ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀವಿ ನಾವು. ಅದಾದ ನಂತರ ನಾವು ಸಕ್ರಿಯವಾಗಿ ನಾವು ಪಾಲ್ಗೊಳ್ತೀವಿ. ನಮ್ಮ ಕಾಳೆನಹಳ್ಳಿ ಗ್ರಾಮ ಪಂಚಾಯತಿಲಿ 16 ಜನ ಗ್ರಾಮ ಪಂಚಾಯತ್ ಸದಸ್ಯರುಗಳಿದ್ದಾರೆ. 16 ಜನ ಗ್ರಾಮ ಪಂಚಾಯತ್ ಸದಸ್ಯರುಗಳು ಕೂಡ ಎಲ್ಲ ಬರೀ JDS ಬೆಂಬಲಿತರವರು, ಅಂದರೆ ಶಾಸಕರಂತ ಮಂಜಣ್ಣವ್ರು ಬೆಂಬಲಿತರು ಇರ್ತಾರೆ. ಸೊ ನಾನು ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಅಂತ ನಂತರ ಅಲ್ಲಿ ಏನು ನಮ್ಮ ಪಂಚಾಯತಿಲಿ ಪ್ರತಿ ಹಳ್ಳಿಲೂ ಕೂಡ ನಾನು ಏನು ನನ್ನ ಜೊತೆ ಏನು ಕ್ಯಾಂಡಿಡೇಟ್ ಇರ್ತಾರೆ, ಬೇರೆ ಪಕ್ಷದ ಇರ್ತಾರೆ, BSP ಇರ್ತಾರೆ, ಅವರೆಲ್ಲನೂ ಕರ್ಕೊಂಡೋಗಿ ನಾನು ಸೇರ್ಪಡೆ ಮಾಡಿಸಿದ್ದೀನಿ. ಅಂದರೆ ಕಾಳೆನಹಳ್ಳಿ ಪಂಚಾಯತಿಲಿ ಕಾಂಗ್ರೆಸ್ಸೇ ಇರಲಿಲ್ಲ ಫಸ್ಟ್ ಆಫ್ ಆಲು. ಸೊ ಆ ಸಂದರ್ಭದಲ್ಲೂ ಕೂಡ ನಾನು ಕರ್ಕೊಂಡೋಗಿ ಆಮೇಲೆ ನಮ್ಮ ರಾವಣಪುರ ಹೋಬಳಿ BSP ಅಂತ ಎಲ್ಲ ಮುಖಂಡರು ಕೂಡ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಕರ್ಕೊಂಡೋಗಿ ನಾನು ಶ್ರೀಧರ್ ಮುಖಾಂತರ ಸೇರ್ಪಡೆ ಮಾಡಿಸಿರ್ತೀನಿ ಸರ್. ನಾನು ಸರಿ ಈಗ ಸೇರಿಸಿದೆಯಾ? ಓಕೆ. ಈಗ ಶ್ರೀಧರ್ ಗೆಲ್ಲಿಲ್ವಲ್ಲ ಅಲ್ಲಿ? ನಾವು ಪ್ರಾಮಾಣಿಕತೆ ಕೆಲಸ ಮಾಡಿದ್ವಿ ಸರ್ ಅವ್ರಿಗೂ ಸರ್. ನಾವು ಪ್ರಾಮಾಣಿಕತೆ ಕೆಲಸ ಮಾಡಿದ್ವಿ. ಎಷ್ಟೋ ಜನ ಹೇಳಿದ್ರು ನಮಗೆ
ಕೃಷ್ಣೇಗೌಡರು ಮತ್ತು ಶ್ರೀಧರಗೌಡರು ಇಬ್ಬರು ಇದರಲ್ಲಿ ಮಂಜಣ್ಣವ್ರು ಗೆಲ್ತಾರೆ. ಸೊ ನೀವು ಸಪೋರ್ಟ್ ಮಾಡಿಬಿಡಿ ಅವ್ರಿಗೆ, ಜೆ ಡಿ ಎಸ್ ಬನ್ನಿ ಅಂತ ಕರೀತಾರೆ ನಮ್ಮನ್ನ. ಸೊ ನಾವು ಕಾಂಗ್ರೆಸ್ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತನಾಗಿ ಶ್ರೀಧರಗೌಡರು ಪ್ರಾಮಾಣಿಕ ಬೆಂಬಲಿತರಾಗಿ ನಾವು ಅವ್ರ ಜೊತೆ ಕೆಲಸ ಮಾಡಿರ್ತೀವಿ ಸರ್ ನಾವು. ನಿಮಗೆ ಗೊತ್ತಿತ್ತಾ ಶ್ರೀಧರಗೌಡರು ಕೊಡೋ ಬದಲು ಕೃಷ್ಣೇಗೌಡರಿಗೆ ಟಿಕೆಟ್ ಕೊಟ್ಟಿದ್ರೆ ಅಲ್ಲಿ ಗೆಲ್ತಿದ್ರು ಅಂತ? ಇವತ್ತು ಎಷ್ಟು ಜನ ಚರ್ಚೆ ಮಾಡಿದ್ದಾರೆ ಅಂದರೆ, ಇವತ್ತು ಪಕ್ಷದಿಂದ ಟಿಕೆಟ್ ತಗೊಂಡು ಕೂಡ ಕಡಿಮೆ ಅವ್ರು ತಗೊಂಡಿದ್ದಾರೆ, ಇಂಡಿಪೆಂಡೆಂಟ್ ಆಗಿ ಜಾಸ್ತಿ ಅವ್ರು ತಗೊಂಡಿದ್ದಾರೆ. ಪಕ್ಷದಿಂದ ಟಿಕೆಟ್ ಕೊಟ್ಟರೆ ಗೆಲ್ಬೋದಾಗಿತ್ತೇನೋ ಅಂದರೆ ಕೆಲವೊಂದು ಮುಖಂಡರುಗಳು ಮಾತಾಡಿದೆ ಸರ್, ಕೃಷ್ಣೇಗೌಡರು ಗೆಲ್ಬೋದಾಗಿತ್ತೇನೋ ಅಂತ ಚರ್ಚೆ ಇವಾಗಲೂ ಚರ್ಚೆ ಮಾಡ್ತಾರೆ. ಈಗ ನೀವು ಹೇಳಿದ್ರಿ ಕಾಂಗ್ರೆಸ್ ಕಾರ್ಯಕರ್ತ ಕೆಲಸ ಮಾಡ್ತಿದ್ದೀನಿ ಅಂತ, ನೀವೇನೋ ಹಿಡಿದಿದ್ರೆ ಲೆಗ್ಮೆಂಟ್ರ್ ಆಗಿದೆ, ಸ್ಕೂಟ್ರಲ್ಲಿ ಬಿದ್ದಿ ಅಂತ ಹೇಳಿದ್ರಿ. ಏನಾಗಿದೆ ನಿಮ್ಗೆ ಅಂಥದ್ದು ಆರೋಗ್ಯ ಸಮಸ್ಯೆ? ಸರ್ ಈಗ ನನಗೀಗ ಮಂಡಿಗೆ ಸ್ಕ್ರೂ ಹಾಕಿದ್ದಾರೆ. ಇದು ಈಗ ಮಂಡಿ ಸ್ಕ್ರೂ ಹಾಕಿರೋದು. ಮಂಡಿಗೆ ಸ್ಕ್ರೂ ಹಾಕಿರೋದ್ರಿಂದ ನನಗೆ ವೆಯ್ಟ್ ಎತ್ತಕ್ಕಾಗಲ್ಲ. ನಾನು ಈಗಲೂ ಕೂಡ ಕರೆಕ್ಟಾಗಿ ಬೈಕ್ ಕೊಡ್ಸೋಕ್ಕಾಗಲ್ಲ, ಒಂದು ಮೆಟ್ಲುಗಳು ಹತ್ತಕ್ಕಾಗಲ್ಲ. ಆದರೆ ಯಾವ ಥರ ಜೀವನ ಅಂದರೆ, ಈಗ ನಾವು ಮೊದಲು ಚೆನ್ನಾಗಿದ್ದೆ, ನಾನು ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡ್ತಿದ್ದೆ. ಸೊ ನನ್ನ ಕಮಿಟ್ಮೆಂಟ್ನ ಕ್ಲಿಯರ್ ಮಾಡಿ ನಾನು ಪಕ್ಷಗೋಸ್ಕರ ಓಡಾಡಿ ದುಡ್ಡು ಹಾಕಿದ್ದೀನಿ. ನಂದು ದುಡ್ಡು ಹಾಕಿದ್ದೀನಿ ಸರ್. ನಾನು ಯಾರ ಹತ್ರ ಕೂಡ ಈಗ ಶ್ರೀಧರಗೌಡರ ಹತ್ರ ಓಡಾಡ್ತಿರ್ತಾರೆ ಖಂಡಿತವಲ್ಲ ಸರ್. ಯಾವುದೇ ಕಾರ್ಯಕರ್ತರು ಕೂಡ ಚುನಾವಣೆ ಅಂದರೆ ಹಬ್ಬ 5 ವರ್ಷಕ್ಕೊಂದ್ಸರಿ ಬರೋದು. ಯಾರು ದುಡ್ಡು ಹಾಕ್ಬಿಟ್ಟು ಪಕ್ಷ ಕಟ್ತೀನಿ ಅನ್ನೋ ಕಾರ್ಯಕರ್ತರು ಇದ್ದಾರೆ ಅಭಿಲಾಷ್ ಅವರೇ? ಸರ್ ನಾನು ಪ್ರಾಮಾಣಿಕ ಕೆಲಸ ಮಾಡಿದ್ದೀನಿ ಸರ್, ಪ್ರಾಮಾಣಿಕ ಕೆಲಸ ಮಾಡಿದ್ದೀನಿ ನಾನು. ಸೊ ಅವನು ಪ್ರಾಮಾಣಿಕ ಕೆಲಸ ನಾನು ಅದಾಗಿರ್ಬೋದು, ನನ್ನ ಜೊತೆ ಬರೋರು ಯಾವುದೇ ಕಾರ್ಯಕ್ರಮ ನಡೆದ್ರು ಕೂಡ ಕಾರ್ಯಕ್ರಮ ನಡೆದ್ರು ಕೂಡ ನಾವು ನಮ್ಮ ದುಡ್ಡು ಹಾಕೊಂಡು ಹೊಡಿದ್ದೀವಿ ಸರ್ ನಾವು. ಆಮೇಲೆ ಯಾರನ್ನ ಕರ್ಕೊಂಡೋಗಿ ನಾವು ಪಕ್ಷ ಸೇರ್ಪಣೆ ಮಾಡಬೇಕಂದ್ರೂ ಕೂಡ ನಮ್ಮ ದುಡ್ಡನ್ನ ಖರ್ಚು ಮಾಡೋಕೆ ಕರ್ಕೊಂಡಿದ್ದೀವಿ ಹೊರತು ನಾವು. ನನಗೇನೋ ಉದ್ದೇಶ ಅಂದರೆ, ಈಗ ನಾನು ಅವತ್ತು ಕೂಡ ಒಂದು ಫೇಸ್ಬುಕ್ ಲೈವ್ ಬಂದು ಮಾತಾಡಿದ್ದೀನಿ, ನೀವೊಂದು ವರದಿ ಮಾಡಿದ್ದೀರಾ. ಸೊ ನನಗೆ ಏನು ಕಡೆಗಣಿಸಿದ್ರು, ನಾನು ಕಷ್ಟ ಅಂತ ಹೇಳ್ಕೊಂಡಿದ್ದೀನಿ. ಶ್ರೀಧರಗೌಡರ ಹತ್ರ 2-3 ಸಲ ಭೇಟಿ ಮಾಡಿದ್ದೀನಿ, ಅದರ ಸಮಸ್ಯೆ ಇದೆ ಅಂತ ಹೇಳ್ಕೊಂಡಿದ್ದೀನಿ ಸರ್ ನಾನು. ಆಮೇಲೆ ನನ್ನ ಒಂದು ಕಷ್ಟನ ನಮ್ಮ ಕೆಲವೊಂದು ದಲಿತ ಮುಖಂಡರು ಕೂಡ ವ್ಯಕ್ತ ಮಾಡಿದ್ರು ಅವ್ರ ಹತ್ರ. ಅಭಿಗೆ ಈ ಥರ ಸಮಸ್ಯೆ ಇದೆ ಸರ್, ಸ್ಪಂದಿಸಿ ಅನ್ನೋ ಹೇಳಿದ್ದಾರೆ. ಬಟ್ ಹೇಳಿದ್ರಿ ಸ್ಪಂದಿಸಿ ಅಂತ ಹೇಳಿದ್ರೆ, ಈಗ ಲೈವ್ಗೂ ಬಂದಾಯಿತು, ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ ನಿಮ್ಮ ಸಮಸ್ಯೆ ಏನಂತ. ನೀವು ಶ್ರೀಧರಗೌಡರಿಗೋಸ್ಕರ ದುಡಿದೆ, ಪಕ್ಷಕ್ಕೋಸ್ಕರ ದುಡಿದೆ ಅಂತ ಹೇಳ್ತೀರಾ. ಸೋಲು ಮತ್ತು ಗೆಲುವು ರಾಜಕಾರಣದಲ್ಲಿ ಕಾಮನ್. ಈಗ ಸೋತಿದ್ದೀನ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರನ್ನೇ ಕೈ ಬಿಟ್ರೆ ಅರ್ಕಲ್ಗೋಡಲ್ಲಿ ಕಾಂಗ್ರೆಸ್ ಬಾವುಟ ಕಟ್ಟೋರು ಯಾರು ಇರ್ತಾರೆ? ಹೌದು ಸರ್, ಅಂದರೆ ಇವಾಗಲೂ ಅದನ್ನು ಹೇಳ್ತಾರೆ ಅವರು. ನಾನು ಸೋತ್ಬಿಟ್ಟಿನಿ ಅನ್ನೋ ಒಂದು ರೀಸನ್ ಹೇಳ್ತಾರೆ ಅವರು. ನಾನು ಕೂಡ ಈಗ ನಮ್ಮ ದಲಿತ ಮುಖಂಡು ನನ್ನ ಮನೆ ಹತ್ರ ಕರ್ಕೊಂಡಿದ್ರು, ಆಫೀಸಿಗೆ ಕರ್ಕೊಂಡಿದ್ರು. ಸೊ ಒಂದೇ ಮತ್ತೆ ಹೇಳಿದವರು, ಸೋತ್ಬಿಟ್ಟಿದ್ದೀವಿ ಅನ್ನೋ ಒಂದು ರೀಸನ್ ಹೇಳ್ತಾರೆ ಸರ್ ಅಷ್ಟೇ. ಅವರು ಸೋತ್ಬಿಟ್ಟಿದ್ದೀನಿ, ಗೆದ್ದಿರ ಮಾಡ್ಬೋದಾಯಿತು, ಸೋತ್ಬಿಟ್ಟಿದ್ದೀನಿ. ಅವ್ನು ಇನ್ನೊಂದು ಏನಂದ್ರೆ ನಂಗೆ ಬೇಜಾರಾಗಿತ್ತು ಸರ್. ಈಗ ನಾವು ಶ್ರೀಧರಗೌಡರು ಈ ಥರ ಸ್ಪಂದಿಸ್ತಾನೋ ಕಾರಣಕ್ಕೆ ನಂಗೆ ಬೇಜಾರಾಗಿ ಕೆಲವೊಂದು ಮುಖಂಡರ ಕಡೆಯಿಂದ ಕೃಷ್ಣೇಗೌಡರು ಮೀಟ್ ಮಾಡ್ತೀವಿ ನಾವು. ಅಂದರೆ ಕ್ಯಾಶುವಲಾಗಿ ಕೃಷ್ಣೇಗೌಡರು ಮೀಟ್ ಮಾಡೋಕೆ ಕರ್ಕೊಳ್ತಾರೆ. ಅದು ಶ್ರೀಧರಗೌಡರು ಗೊತ್ತಾಗಿ ಕೆಲವೊಂದವ್ರ ಜೊತೆ ಇದ್ದರು ಬೇಜಾರು ಮಾಡ್ಕೊಳ್ತಾರೆ. ಅಭಿ ಏನಕ್ಕೆ ಅವರು ಮೀಟ್ ಮಾಡಬೇಕಾಯಿತು ಅನ್ನೋ ಕಾರಣಕ್ಕೋಸ್ಕರ ಬೇಜಾರು ಮಾಡ್ಕೊತಾರೆ. ಆಮೇಲೆ ಹಾಲಿ ಬ್ಲ್ಯಾಕ್ ಆನ್ಸ್ ಅಧ್ಯಕ್ಷರು ಈಗ ಚೇಂಜ್ ಆಗಿದ್ದಾರೆ, ಕಬ್ಲಿಗೆರೆ ಸೋಮಣ್ಣ ಅಂತಿದ್ದಾರೆ. ಮೊದಲು ಪ್ರಸನ್ನ ಬ್ಲ್ಯಾಕ್ ಆನ್ಸ್ ಅಧ್ಯಕ್ಷರು ಇರ್ತಾರೆ. ಸೊ ಅವ್ರು ನಾನು ಕಾಲ್ ಮಾಡೋಂಥ ಸಂದರ್ಭದಲ್ಲಿ ಅವರು ನನಗೆ ರೆಸ್ಪಾನ್ಸ್ ಮಾಡಲ್ಲ. ಯಾವ ಥರ ರೆಸ್ಪಾನ್ಸ್ ಮಾಡಂದರೆ, ಬರೀ ಇವ್ರ ಬಗ್ಗೆ ಮನೆ ಸ್ಟಾರ್ಟ್ ಮಾಡ್ತಾರೆ ಅವರು. ನೀವು ಶ್ರೀಧರಗೌಡರ ಜೊತೆ ಇದ್ದೆ, ನಿಂಗೆ ಇಂಥ ಪರಿಸ್ಥಿತಿ ಬಂತು, ನಿಮಗೆ ಸ್ಪಂದಿಸ್ತಿಲ್ಲ ಅವರು ಸರಿಯಾಗಿ, ಏನೋ ಸ್ವಲ್ಪ ಅಮೌಂಟ್ ಕೊಟ್ಟು ನೋಡಿ ಈ ಥರ ಮಾಡಿದ್ದಾರೆ ಅಂತ ಅವರು ಇದು ಮಾಡ್ತಾರೆ. ಅದು ಇವ್ರನ್ನ ಬೈತಾರೆ. ಇನ್ನೊಂದು ಏನು ಬೇಜಾರಾಯ್ತು, ಈ ಅರ್ಕಲ್ಗೋಡಲ್ಲಿ ಈ ಥರ ಕಾಂಗ್ರೆಸ್ಸು 2-3 ಬಣ ಆಗೋಗಿದೆ, ಅರ್ಧಿ ಹಂಚೋಗಿದೆ. ಬಟ್ ನಿಮ್ಮಂಥ ಸಾಮಾನ್ಯ ಕಾರ್ಯಕರ್ತರು ಒಬ್ಬರು ತಕ್ಕೋದ್ರೆ ಒಬ್ರಿಗೆ ನಿಷ್ಠುರ. ಎಂಥ ಧರ್ಮ ಸಂಕಟ ನಿಮಗೆ ಅಂತ ಸರ್. ನನ್ನ ನೋಡೋಕ್ಕೆ ದಿವಾಕರ್ ನಮ್ಮ ಮನೆಗೆ ಬರ್ತಾರೆ. ಅವ್ರ ಮನೆಗೆ ಬಂದು ಅವರು ಹೊರಗಡೆ ಹೋದ ತಕ್ಷಣ ಅವರೊಂದು ವಾಟ್ಸಪ್ಗೊಂದು ಗ್ರೂಪ್ಗೆ ಹಾಕ್ತಾರೆ, ಈ ಥರ ಕಾರ್ಯಕರ್ತ ಮೀಟ್ ಮಾಡ್ತಾ ಹಾಕ್ತಾರೆ. ನಂಗೆ ಇಮಿಡಿಯೇಟ್ಲಿ ಕಾಲ್ಗಳು ಬರ್ತಾವೆ ನನಗೆ, ನೀವು ತಪ್ಪು ಮಾಡಿಬಿಟ್ಟು ನೀನು ಮನೆಗೇನು ಕರ್ಸ್ಕೊಂಡು ಅಂತ. ಅಂದರೆ ಒಬ್ರು ಕಾರ್ಯಕರ್ತರಿಗೆ ಯಾರೊಬ್ರು ಕಾಂಗ್ರೆಸ್ ಪಕ್ಷದ ಲೀಡರ್ ನೋಡೋಕೆ ಬಂದರೆ, ನಾನು ಕಾಂಗ್ರೆಸ್ಸರೇ ಬಂದರೆ ದಿವಾಕರ್ ಬಂದರೆ ನಾನು ಕಾಲ ಬರ್ತಾನೆ, ಏನು ತಪ್ಪು ಮಾಡ್ಬಿಟ್ಟು 2 ಜೋಡಿ ಮೇಲೆ ಕಾಲಿಡಿ ಬಿಡೋಬಿದ್ದೀನಿ ನಾನು. ಕೆಲವು ಮುಖಂಡರುಗಳು ಶ್ರೀಧರಗೌಡರ ಜೊತೆ ಇರ್ತಾರೆ, ದಶರಥಣ್ಣ ಅಂತ. ಅವ್ರನ್ನ ಕಾಲ್ ಮಾಡಿ, ಅಬ್ಬಿ ನೀನು ತಪ್ಪು ಮಾಡ್ತೀನಿ, ಸಾಹೇಬರು ಬೇಜಾರು ಮಾಡ್ಕೊಂಡಿದ್ದಾರೆ, ಶ್ರೀಧರಗೌಡರು ಬೇಜಾರು ಮಾಡ್ಕೊತಾರೆ, ಅಬ್ಬಿ ಈ ಥರ ಮಾಡಬೇಡ ನೀನು, 2 ಜೋಡಿ ಮೇಲೆ ಕಾಲಿಡ್ಬೇಡ. ಯಾಕೆ ನಾನು ಹೇಳೋದು ಇಷ್ಟ ಏನಂದರೆ, ಯಾರು ಟಿಕೆಟ್ ಕೊಡ್ತಾರೆ ಅವ್ರ ಪರವಾಗಿ ದುಡ್ದಿದ್ರಲ್ವಾ, ಮತ್ತು ಯಾಕೆ ಶ್ರೀಧರಗೌಡರು ನಿಮ್ಮ ಕಂಡ್ರೆ ಅನ್ಮಾನ ಅಂದರೆ ನನಗೆ ಗೊತ್ತಿಲ್ಲ ಸರ್, ಅದು ಅವ್ರು ಹೇಳ್ಬೇಕು ಅದನ್ನು. ಅಂದರೆ ಈಗ ಎಲ್ಲ ಮುಖಂಡರು ಕೂಡ ಕಾಂಗ್ರೆಸ್ ಪಕ್ಷದವರೆ, ಬಟ್ ಅವ್ರ ಹತ್ರ ಹೋದಂತರ ಬೇಜಾರು ಮಾಡ್ಕೊಳ್ಳೋದು. ಅವ್ನು ಇನ್ನೊಂದಿನ ಪಕ್ಷದ ಮುಖಂಡರೊಬ್ಬರು ಮಾತಾಡಿದ್ದಾರೆ, ಶ್ರೀಧರಗೌಡರ ಹತ್ರನೇ ಮಾತಾಡಿದ್ದಾರೆ. ಹಿಂಗೆ ಸರ್ ಅಭಿ ಒಂದು ಸಲ ಅಭಿ ಕರ್ಕೊಬತ್ತಿ ಮಾತಾಡೋಣ ಅಂತ ಅವ್ರು ಹೇಳಿದ್ರು. ಅಂದರೆ ನೀವೆಲ್ಲ ಕೃಷ್ಣೇಗೌಡರ ಜೊತೆ ಇದ್ದೀರಪ್ಪ, ದೊಡ್ಡರ ಹತ್ರ ಇದ್ದೀರಿ, ನೀವೆಲ್ಲ ಅವ್ರ ಹತ್ರ ಕರ್ಕೊಂಡು ಮಾತಾಡಿ ಅನ್ನೋ ಮಾತಾಡಿದ್ರು ಅವರು. ನನಗೆ ಪಕ್ಷದ ಮುಖಂಡರನ್ನ ಕಾಲ್ ಮಾಡಿ ಹೇಳ್ತಾರೆ, ನೋಡಬ್ಬಿ ನೀವು ನಾವು ಇಷ್ಟೆಲ್ಲ ಕೆಲಸ ಮಾಡಿದೆ ನೀನು. ಈಗ ಏನಕ್ಕೆ ದಯಾಮರಣ ಕೋರ್ತೀನಿ ಅಂತ ಬರ್ದಿದ್ರಿ ಪ್ರಧಾನಮಂತ್ರಿ? ಅಂದರೆ ಆ ಥರ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಸರ್ ನನಗೆ. ಈಗ 1 ವರ್ಷದಿಂದ ಕೆಲಸ ಮಾಡಿಲ್ಲ ನಾವು, 1 ವರ್ಷದಿಂದ ಕೆಲಸ ಮಾಡಿಲ್ಲ. ಸೊ ಅಪ್ಪ ಅಮ್ಮಗೆ ಹತ್ರ ಬರ್ಡನ್ ಆಗಿದೆ ಫ್ಯಾಮಿಲಿಲಿ. ಈಗ ನಾ ಕೆಲಸ ಮಾಡ್ತಿದ್ದ ಸಂದರ್ಭದಲ್ಲಿ ನಾನು ಇವತ್ತು ನಾನು ಬೈಕ್ ಇ ಎಮ್ ಐಗಳಾಗಿರ್ಬೋದು, ಮನೆ ಕಮಿಟ್ಮೆಂಟ್ ಆಗಿರ್ಬೋದು, ನಾನು ಕೆಲಸ ಮಾಡಿದ ಸಂದರ್ಭದಲ್ಲಿ ನಾನು ಕ್ಲಿಯರ್ ಮಾಡ್ಕೋಗಿ ನಾನು ನನ್ನ ಸಮಸ್ಯೆ ಬಗೆಹರಿಸ್ಕೊಂಡು ಕೂಡ ಪಕ್ಷಕ್ಕೋಸ್ಕರ ಅಮೌಂಟ್ ಹಾಕಿದೆ, ದುಡ್ಡು ಹಾಕಿದ್ದೀನಿ ನಾನು. ಆಮೇಲೆ ನಾನು ಶ್ರೇಯಸ್ ಅಣ್ಣನ ಕೂಡ ನಾನು ಮೀಟ್ ಮಾಡಿದ್ದೀನಿ, MP ಅವ್ರನ್ನ. ಅಂದರೆ ನನಗೊಬ್ಬರು ಹೇಮಂತ್ ಗೌಡ ಅಂತ, ಹಳ್ಳಿ ಮೈಸೂರು ಹೋಬಳಿ ತಾತ್ನಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು. ನಾನು ಈ ಥರ ನನ್ನ ಜೊತೆ ಮಾತಾಡ್ತಾರೆ ಅವರು. ಶ್ರೇಯಸ್ ಅಣ್ಣವ್ರು ವಾಟ್ಸಪ್ ಮೆಸೇಜ್ ಹಾಕಿರ್ತಾರೆ, ಈ ಥರ ಕಾರ್ಯಕ್ರಮ ಅದನ್ನೇ ಆಗಿದೆ, ಈ ಥರ ನೀವು ಅವ್ರನ್ನ ಮೀಟ್ ಮಾಡಿ ಭೇಟಿ ಮಾಡ್ಬೇಕು ನೀವು ಅಂತ ಮೆಸೇಜ್ ಹಾಕೋ ಸಂದರ್ಭದಲ್ಲಿ ಅವರು ರಿಪ್ಲೈ ಮಾಡಿರೋದಿಲ್ಲ ಅವ್ರಿಗೆ. ಆಮೇಲೆ ಇವರೇ ನನಗೆ ಯಾವ ಥರ ನಾನು ಬೇಜಾರು ಮಾಡ್ಕೊತಿ ಅನ್ನೋ ಕಾರಣಕ್ಕೋಸ್ಕರ ಇವರೇ ನನಗೆ ಕರ್ಕೊಂಡು ಹೋಗ್ತಾರೆ ಮನೆಗೆ. ಶ್ರೇಯಸ್ ಅಣ್ಣ ನಿಮ್ಮನ್ನ ಮನೆಗೆ ಕರ್ಕೊಂಬರೋಕೆ ಕೇಳಿದ್ದಾರೆ ಅಂತ ಇವ್ರನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮಾಡ್ತೀವಿ, ನನಗೆ 5,000 ಧನ ಸಹಾಯ ಮಾಡ್ತಾರೆ ಸರ್. ಅದಾದಮೇಲೆ ನಂತರ ನಂಗೆ ಇಲ್ಲಿ ತನಕ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಿಲ್ಲ. ನಾನೊಂದು 1.5 ಮಂತಲ್ಲಿ ಮತ್ತೆ ನಾನು ಕಾಲ್ ಮಾಡ್ತೀನಿ ಅವ್ರಿಗೆ. ನನಗೆ ಇರೋ ಈ ಥರ ಪ್ರಾಬ್ಲಮ್ ಆಗಿದೆ ಸರ್, ನನಗೆ ಯಾವ ಪಕ್ಷ ಸ್ಪಂದಿಸ್ತಿಲ್ಲ, ನಾನು ಏನು ಮಾಡಲಿ ಸರ್ ಅಂತ
ಅವ್ರ ಹತ್ರ ಹೇಳ್ಕೊಳ್ತೀನಿ. ಇನ್ನೊಂದು ಏನಂದ್ರೆ ಸರ್, ಆಮೇಲೆ ಬ್ಲ್ಯಾಕ್ ಸದ್ಯಸ್ ಕೂಡ ರೆಸ್ಪಾನ್ಸ್ ಮಾಡಲ್ಲ. ಜಿಲ್ಲಾಧ್ಯಕ್ಷರು ಒಬ್ಬರು ಲಕ್ಷ್ಮಣ್ ಸರ್ ಅಂತ ಅವರು ಕಾಲ್ ಮಾಡಿದ್ರೆ ನೀನೇ ನಾನು ಕಾಲ್ ಮಾಡೋಕೆ ಕೇಳ್ತಾರೆ ಅವರು. ಒಬ್ಬರು ಜಿಲ್ಲಾಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರು, ನೀನೇ ನಾನು ಕಾಲ್ ಮಾಡೋಕ್ಕೆ ನಿಮ್ಮ ಮುಖಂಡರುಗಳು ಮಾಡ್ಕೋ, ನಿಮ್ಮ ಎಂ ಪಿಗೆ ಮಾಡ್ಕೋ ಅಂತ ಹೇಳ್ತಾರೆ ಸರ್. ಎಲ್ಲ ಸ್ಪಂದಿಸಿಲ್ಲ ಅಂತ ನಿಮ್ಗೆ ಕಾಲ್ ಮಾಡ್ತೀನಿ ಅದಕ್ಕೆ ಸಡನ್ ಕಾಲ್ ಕಟ್ ಮಾಡಿ ಸರ್ ಅವರು. ಅದು ರೆಕಾರ್ಡ್ ಹಾಕ್ಬಿಟ್ಟು ನಾನು ರೆಕಾರ್ಡ್ ಮಾಡಿ ನಾನು ಗ್ರೂಪ್ ಹಾಕ್ತೀನಿ. ನಾನು ಒಬ್ಬ ದಲಿತ ಕಾರ್ಯಕರ್ತ ಈ ಥರ ಅನ್ಯಾರು ಕೂಡ ಸ್ಪಂದಿಸ್ತಾರೆ, ಯಾರಲ್ಲಿ ಈ ಥರ ಮಾಡ್ತಾನೆ ರೆಕಾರ್ಡ್ ಹಾಕ್ತೀನಿ. ಶ್ರೇಷ್ಠ ಕಾಲ್ ಮಾಡ್ತಾರೆ. ನಿಮ್ಮ ಪರಿಸ್ಥಿತಿ ನೋಡಿದ್ರೆ ಅರ್ಥ ಆಗುತ್ತೆ. ಕಾಂಗ್ರೆಸ್ ಪಕ್ಷಕ್ಕೆ ದಲಿತ ಮುಖಂಡರುಗಳು ದಲಿತರ ಓಟ್ ಬೇಕು. ನೀವು ಕಷ್ಟದಲ್ಲಿದ್ದೀರಿ ಅಂದರೆ ಯಾರೂ ರೆಸ್ಪಾನ್ಸ್ ಮಾಡಲ್ವಾ? ನಾನು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಲೆಟರ್ ಬರ್ತೀನಿ. ನಾನು DK ಶಿವಕುಮಾರ್ಗೂ ಲೆಟರ್ ಬರ್ತೀನಿ. KFCC ಆಫೀಸಲ್ಲಿ ಲೆಟರ್ ಬರ್ತೀನಿ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು KFCC ಆಫೀಸ್ ಬರ್ದೆ. ನಮ್ಮ ಸ್ನೇಹಿತರೊಬ್ಬರು ನಿನ್ನ ಯಾವ ಲೆಟ್ರ್ ಕೊಡಲ್ಲ, ಯಾರು ಮಾನ್ಯತೆ ಇಲ್ಲಪ್ಪ, ಎಲ್ಲ ಡಸ್ಟ್ಬಿನ್ಗೆ ಹೋಯ್ತವೆ, KFCC ಆಫೀಸ್ ಬರೀ ನಾನು ನೋಡೋಣ ಅವ್ರು PA ಯಾರು ಮಾತು ಈ ಥರ ಒಂದು ಲೆಟ್ರ್ ಬರ್ತಿದೆ ತಗೊಂಡು ಸಾಹೇಬ್ರು ತೋರಿಸಿ ಅಂತ ಹೇಳ್ತೀನಿ, ಮನೆಗೆ ಬರೀ ಅಂತ ಹೇಳಿದ್ರು. ಮನೆಗೂ ಬರ್ದೆ, ಬಟ್ ಯಾವುದೇ ರೀತಿ ರೆಸ್ಪಾನ್ಸ್ ಬಂದಿಲ್ಲ. ಅವನ ಬೆಂಗಳೂರಿಗೆ ನಾನು ಪ್ರಿಯಾಂಕ ಖರ್ಗೆ ಸಾಹೇಬ್ರು ಮೀಟ್ ಮಾಡೋಕೆ ಹೋಗ್ತೀನಿ. ನಾನು ಮೀಟ್ ಮಾಡಿ ಅವರು ಬೆಂಗಳೂರು ಇರೋಲ್ಲ ಸರ್, DK ಸುರೇಶ್ ಇರ್ತಾರೆ. DK ಸುರೇಶ್ ಮೀಟ್ ಮಾಡಿ ಲೆಟರ್ ಕೊಟ್ಟು ಬರ್ತೀನಿ, ಬಟ್ ಯಾವುದೇ ರೀತಿ ನನಗೆ ರೆಸ್ಪಾನ್ಸ್ ಅಲ್ಲಿಂದನೂ ಬಂದಿಲ್ಲ ನನಗೆ. ದಲಿತರುಗಳು ಓಟ್ ತಗೊಳ್ತಾರೆ. ದಲಿತ ಸಮುದಾಯದಲ್ಲಿ ನಿಮ್ಮಲ್ಲಿ ಒಂದಷ್ಟು ಲೀಡರ್ಗಳಿದೆಲ್ಲ, ಮೀಸಲಾತಿಯಿಂದ ಗೆದ್ದು ಸಚಿವರಾಗಿದ್ದಾರೆ, ಅವರಾದರೂ ನ್ಯಾಯ ಕೊಡಿಸಲ್ವಾ ಅಂತ ಹೇಳ್ತಾ ಇರೋದು. ಮಾದೇವಪ್ಪ ಅವರು ಇದ್ದಾರೆ, ಮುನಿಯಪ್ಪ ಅವರು ಇದ್ದಾರೆ, ಮತ್ತೊಬ್ಬರು ಗೃಹ ಸಚಿವರು ಇದ್ದಾರೆ, ಪರಮೇಶ್ವರು, ಅವರೆಲ್ಲ ಏನು ನಿಮಗೆ ನ್ಯಾಯ ಕೊಡಿಸ್ತಾ ಇಲ್ವಾ? ಅದು ಪ್ಯೂರ್ಲಿ ಕಾಂಗ್ರೆಸ್ ಕಾರ್ಯಕರ್ತ ನೀನು. ಕುಮಾರಸ್ವಾಮಿ ಫಾರ್ CM ಅನ್ನೋ ಪೇಜಲ್ಲೂ ಹಾಕತ್ತೆ. ನಾನು ಏನು ವೀಡಿಯೋ ಮಾಡಿದ್ದೆ ಅದನ್ನು, ಮತ್ತು ಗುಡ್ ನ್ಯೂಸಲ್ಲಿ ನಿಮ್ಮ ಚಾನಲ್ ಕೂಡ ಬಂದಿದೆ. ಇಲ್ಲಿ ತನಕ ಕಾಂಗ್ರೆಸ್ ಅವರು ಒಬ್ಬರು ಕೂಡ ನನಗೆ ಕಾಲ್ ಮಾಡಿ ಕೇಳಿಲ್ಲ. ನನಗೆ BJP ಕಾಲ್ ಮಾಡ್ತಾರೆ, JDS ಮುಖಂಡರು ಕಾಲ್ ಮಾಡ್ತಾರೆ, ದೊಡ್ಡ ದೊಡ್ಡ ಲೀಡರ್ಗಳು ಕಾಲ್ ಮಾಡ್ತಾರೆ. ನನಗೆ ಮೈಸೂರು TNS ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷಗಳು ಕಾಲ್ ಮಾಡ್ತಾರೆ ನನಗೆ, ಬೇರೆ ಬೇರೆ ಪಕ್ಷದವರು, JDS BJP ಅವರು. ಬಟ್ ನಮ್ಮ ಕಾಂಗ್ರೆಸ್ ಲೀಡರು, ನಮ್ಮ ತಾಲೂಕು ಲೀಡರ್ ಕೂಡ ಯಾರು ತನಕ ಅಲ್ಲಿ ತನಕ ಕಾಲ್ ಮಾಡಿ ಏನೇ ಸಮಸ್ಯೆ ಅಂತ ಯಾರು ಕೇಳಿಲ್ಲ. ಆದರೆ ನಿನ್ನಿಂದ ಒಂದು ನೀತಿ ಪಾಠ ಹೋಗುತ್ತೆ ಹಾಸನ ಜಿಲ್ಲೆಗೆ. ಯಾವ ಯುವಕರುಗಳು ಕೂಡ ನಿಮ್ಮ ಜವಾಬ್ದಾರಿ, ನಿಮ್ಮ ತಂದೆ ತಾಯಿ ಬಿಟ್ಟು ಪಕ್ಷಕ್ಕೋಸ್ಕರ ಹೋದರೆ ಯಾವ ತೀರ ಬೀದಿಗೆ ಬೀಳ್ತೀರಿ ಅನ್ನೋದು ನಿಮ್ಮಿಂದ ಒಂದು ಉದಾಹರಣೆ. ನನ್ನ ಉದ್ದೇಶ ಏನು ಗೊತ್ತಾ ಸರ್, ನಾನು ವೀಡಿಯೋ ಮಾಡೋ ಅವಶ್ಯಕತೆ ಇರಲಿಲ್ಲ. ನನ್ನ ಜೀವನ ಎಷ್ಟೇ ಕಷ್ಟ ಇರುವೆ, ನಾನೇನು ಅಸಹಾಯಕಲ್ಲ, ನಾನು ಖಂಡಿತವಾಗ್ಲೂ ಭಿಕ್ಷೆ ಬಿಡೋ ಅವಶ್ಯಕತೆ ಇಲ್ಲ ಸರ್. ನನ್ನ ಉದ್ದೇಶ ಏನು ಗೊತ್ತಾ ಸರ್, ಇವತ್ತು ನಾನೊಬ್ಬ ದಲಿತ ಅಂತ ಕಡೆಗಣಿಸ್ತಾರಲ್ವಾ, ಮುಂದೆ ಎಚ್ಚರಿಕೆಯಲ್ಲಿ ಅವ್ರಿಗೂ. ಇವತ್ತು ಎಷ್ಟು ಜನ ಪಾಪ ಪ್ರಾಮಾಣಿಕರು ಪ್ರಾಣಿ ಕೆಲಸ ಮಾಡ್ತವ್ರೆ. ನಾನು ಕರ್ಕೊಂಡೋಗಿರೋದು, ನಾನು ಯಾರನ್ನ ಕರ್ಕೊಂಡೋಗಿದ್ದು ನಾನು ಪ್ರಾಮಾಣಿಕ ಕೆಲಸ ಮಾಡೋ ಅಂಥವ್ರು ಯಾರು ದುಡ್ಡುಗೋಸ್ಕರ ಬಂದಿಲ್ಲ ಸರ್. ಅಲ್ಲಿ ನನಗೆ ಅಲ್ಲಿ ಈಗ ಏನು ಪ್ರೆಸೆಂಟಿಗೆ ಬ್ಲ್ಯಾಕ್ ಆ್ಯಂಡ್ ಸದಸ್ಯರಿದ್ದಾರೆ, ಕಾಲ್ ಮಾಡ್ತೀನಿ ಅವ್ರಿಗೆ. ಅಣ್ಣ ಈ ಥರ ಎಲ್ಲ ಮೀಡಿಯಾದಲ್ಲೆಲ್ಲ ಈ ಥರ ಬರ್ತಿದೆ ಅಣ್ಣ, ನಂಗೆ ಬೇರೆ ಬೇರೆ ಪಕ್ಷದಲ್ಲಿ ಕಾಲ್ ಮಾಡ್ತೀನಿ, ನಾನು ದೊಡ್ಡ ಮಟ್ಟಕ್ಕಂತ ಹೋಗ್ತೀನಿ. ನಾನು ನನಗೆ ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ನಾನು ದೊಡ್ಡ ಮಟ್ಟಕ್ಕೆ ಹೋಗ್ತೀನಿ. ನಾನು ಬೇರೆ ಬೇರೆ ಪಕ್ಷದಲ್ಲೆಲ್ಲ ಕರೀತಿದ್ದಾರೆ. ಜಿಲ್ಲಾಧ್ಯಕ್ಷ BJP ಜಿಲ್ಲಾಧ್ಯಕ್ಷ ಮೀಟ್ ಮಾಡಿಸ್ತೀನಿ ಅಂತಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅಣ್ಣ ಮೀಟ್ ಮಾಡಿಸಿ ಬನ್ನಿ ಅಂತ ಕರೀತಿದ್ದಾರೆ. ಕೆಲವೊಂದು ಮುಖಂಡರು JDS ಅವರು ನಾವು ಮೀಟ್ ಮಾಡಿಸಿ ಬನ್ನಿ ಅಂತಿದ್ದಾರೆ. ಬಟ್ ನನಗೆ ನಾನು ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗಿ ಇಷ್ಟ ಇಲ್ಲ ನನಗೆ. ಯಾಕೆ ನಮ್ಮ ಪಕ್ಷ ಸಿದ್ಧಾಂತ ನಂಬಿ ನಾವು ಕಾಂಗ್ರೆಸ್ ಪಕ್ಷ ಬಂದಿರೋ ನಾವು. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ, ಮತ್ತು ಯಾಕೆ ನೀನು ಕಾಲು ಸರ್ ಮಾಡ್ತಾ ಇಲ್ಲ ಅಂತ ಸರ್ ಅದು ನಾಯಕರುಗಳು ಹೇಳ್ಬೇಕು ಸರ್. ಅದನ್ನು ಅದು ಏನು ಕಡೆಗಣಿಸ್ತಾರೆ ಈ ಥರ ಅಂತ ಆ ನಾಯಕರು ಹೇಳ್ಬೇಕು. ಅವ್ರು ಬ್ಲ್ಯಾಕ್ ಅಧ್ಯಕ್ಷರನ್ನ ಕಾಲ್ ಮಾಡಿದ ಸಂದರ್ಭದಲ್ಲಿ ಸಾಹೇಬ್ರ ಜೊತೆ ಮಾತಾಡ್ತೀನಿ, ಅಂದರೆ ಸೀದವ್ರ ಜೊತೆ ಮಾತಾಡ್ಬಿಟ್ಟು ನೀವು ಕಾಲ್ ಮಾಡ್ತೀನಿ ಅಂತೇಳಿ ಇಲ್ಲಿ ತನಕ ಕಾಲ್ ಮಾಡಿಲ್ಲ ಸರ್ ನನಗೆ. ಸಾಕಷ್ಟು ಜನ MLAಗಳೇ ಈ ಬಾರಿ ಈ ಪಕ್ಷದಿಂದ ಗೆಲ್ತೀನಿ ಅನ್ನೋ ರಿಪೋರ್ಟ್ ಸಿಕ್ಕಿದ್ರೆ ಪಕ್ಷ ಚೇಂಜ್ ಮಾಡಿ ಹೋಗಿ ಮಿನಿಸ್ಟರ್ಗಳಾಗ್ತವ್ರೆ. ನೀನು ಕಾರ್ಯಕರ್ತನಾಗ ಯಾಕೆ ಅಲ್ಲೇ ಉಳ್ಕೋಬೇಕು ಅನ್ನೋದು ನಿನಗೆ ಹುಚ್ಚುತನ ಅಂತ. ನಮಗೆ ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನನಗೆ ಇಷ್ಟ ಆಗಿದೆ ಸರ್. ನನಗೆ ಏನು ಎಲ್ಲ ದಲಿತ ಆಕ್ಸಿಡೆಂಟ್ ಆಗಿ ಪ್ರಚಾರ ಮಾಡುವಾಗ ಮನೇಲಿ ಕೂತ್ಕೊಂಡು 1 ವರ್ಷ ಆದ್ರೂ ಆತನ ಮನೆ ಬಾಗಿಲಿಗೆ ಹೋಗಿ ಒಂದು ನ್ಯಾಯ ಕೊಡೋಕೆ ಆಗದೆ ಇರತಕ್ಕಂಥದ್ದು ಪಕ್ಷದ ಸಿದ್ಧಾಂತ ನಿನಗೆ ಆಗಬೇಕು ಅಂತ. ಕಾಂಗ್ರೆಸ್ ಪಕ್ಷ ಅಂದರೆ ಎಲ್ಲ ಜಾತಿ ಜನಾಂಗ ಧರ್ಮ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗುವಂಥ ಪಕ್ಷ ಅಂತ ನಾನು ನಂಬಿದ್ದೀನಿ ಸರ್. ಆ ಒಂದು ಕಾರಣಕ್ಕೋಸ್ಕರ ನಾನು ಕಾಂಗ್ರೆಸ್ ಪಕ್ಷ ಇಷ್ಟ ಆಗಿದೆ. ಖಂಡಿತವಾಗಿ ಸುಳ್ಳಾಗಿದೆ ಸರ್, ಅದು ಖಂಡಿತವಾಗ್ಲೂ ಸುಳ್ಳಾಗಿದೆ. ಅದೀಗ ಅಂದರೆ ಯಾವ ನಾಯಕ ಹಾಸನದಲ್ಲಿರ್ತಕ್ಕಂಥ ಸಾಕಷ್ಟು ದಲಿತ ಮುಖಂಡರುಗಳಿದ್ದಾರೆ, ಲೀಡರ್ಗಳು ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ದುಡಿತಾ ಇದ್ದಾರೆ. ನಾಳೆ ದಿನ ಅವ್ರದ್ದು ಇದೇ ಕತೆನಾ ಅಂತ. ಖಂಡಿತವಲ್ಲ ಸರ್. ನನಗೆ ಪ್ರತಿದಿನ ದಲಿತ ಮುಖಂಡರು ಕಾಲ್ ಮಾಡ್ತಾರೆ. ಕೆಲವು ಹುದ್ದೆಗಳು ತಗೊಂಡಿದ್ದಾರೆ. ಕೆಲವೊಂದು ಜನ ನನಗೆ ನಿಮ್ಮ ಜೊತೆ ಬರೋಕ್ಕಾಗಲ್ಲ, ಅವ್ರು ಬೇಜ ಮಾಡ್ಕೊತಾರೆ, ಇವ್ರು ಬೇಜ ಮಾಡ್ಕೊತಾರೆ ಅನ್ನೋ ಕಾರಣಕ್ಕೋಸ್ಕರ ನನಗೆ ಆಮೇಲೆ ಇನ್ನೊಂದು ಹೇಳ್ತಾರೆ ನನಗೆ, ಖಂಡಿತವಾಗ್ಲೂ ನಾವು ಈ ಥರ ಕಾಂಗ್ರೆಸ್ ಪಕ್ಷ ನಿಂಗೆ ಅನ್ಯಾಯ ಆಗಿದೆ, ನಿನ್ಗೆ ಅನ್ಯಾಯ ನನಗೆ ಅದೇ ಅನ್ಯಾಯ ಆದಂಗೆ ಮುಂದಿನ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಏನು ಬುದ್ಧಿ ಕಲಿಸ್ಬೇಕು ಕಲಿಸೋಣ ನಾವು ಅಂತ ಕೆಲವು ಜನ ನನ್ನ ಜೊತೆ ಮಾತಾಡಿದ್ದಾರೆ ಸರ್. ಕಾಂಗ್ರೆಸ್ಗೆ ಬುದ್ಧಿ ಕಲಿಸ್ಬೇಕು ಅಂದರೆ ನೀವು JDS ಹೋಗ್ತೀರಾ, BJP ಹೋಗ್ತೀರಾ ಅಂತ? ಎಲ್ಲಿಗೂ ಹೋಗಲ್ಲ ಸರ್ ನಾನು, ಖಂಡಿತ ಎಲ್ಲೂ ಹೋಗಲ್ಲ ಸರ್ ನಾನು. ಸರ್ ಕೆಲವೊಂದು ಪಕ್ಷದ ಮುಖಂಡರು ಕರ್ಕೊಂಡು ಹೋಗ್ತೀನಿ ಅಂತಿದ್ದಾರೆ. ವಿಡಿಯೋ ವೈರಲ್ ಆದಮೇಲೆ ಬನ್ನಿ ಮೀಟ್ ಮಾಡಿಸ್ತೀನಿ ನಿಮ್ಮನ್ನ ಅಂತ ನನ್ನ ನಿಖಿಲ್ ಕುಮಾರಸ್ವಾಮಿನ ಭೇಟಿ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಜಿಲ್ಲಾಧ್ಯಕ್ಷರು ಕೂಡ ನಮ್ಮ BJP ಜಿಲ್ಲಾಧ್ಯಕ್ಷರು ಕೂಡ ಭೇಟಿ ಮಾಡಿ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಬಟ್ ಯಾರ ಹತ್ರ ಮಾನವೀಯತೆ ದೃಷ್ಟಿನಲ್ಲಿ ದೇವೇಗೌಡರ ಕುಟುಂಬ, ನಿಖಿಲ್ರವರು ಅಥವಾ ಬೇರೆ ಯಾರಾದರೂ ನಿಮ್ಗೆ ಸಹಾಯ ಮಾಡಿದ್ರೆ ಸ್ವೀಕಾರ ಮಾಡ್ತೀರಾ ಸರ್? ಖಂಡಿತವಲ್ಲೂ ಏನು ನಾನು ಏನು ಇದು ನನಗೆ ಆಗಿರೋದು ಪ್ರೆಸೆಂಟ್ ಆಗಿರೋದು ಏನಂದರೆ ರಾಜಕೀಯ ಸಾಕು ಅನ್ನೋ ಮನಸ್ಥಿತಿ ಬಂದಿದ್ದೀನಿ ಸರ್ ನಾನು. ರಾಜಕೀಯ ಸಾಕು. ಯಾಕೆಂದರೆ ಇವತ್ತು ನಮ್ಮ ಜೀವನ ರಾಜಕೀಯ ಯಾವ ಥರ ಅಂದರೆ ದುಡ್ಡಿನ ಮತ್ತು ರಾಜಕೀಯನ ಒಂದು ಭಾವನೆ ನನಗೆ ಬರ್ತಿದೆ. ಯಾಕೆ ನಾನು ಸನ್ಮಾನ DK ಶಿವಕುಮಾರ್ ಸರ್ ಹತ್ರ ಏನು ಬೇಡ್ಕೊಳ್ಳೋದಂದರೆ ಒಂದು ಫಿಕ್ಸ್ ಮಾಡಿ ಸರ್. ಒಂದು ಯಾರೋ ಕಾರ್ಯಕರ್ತನಾಗಿ ಇರ್ತಾರೆ, ಅವ್ರ ಆದಾಯ ಏನು ಅದರ ಮೇಲೆ ಕಾರ್ಯಕರ್ತನಾಗಿ ಕೆಲಸ ಮಾಡಲಿ ಅವರು. ಅದನ್ನು DK ಶಿವಕುಮಾರ್ ಫಿಕ್ಸ್ ಮಾಡಬೇಕು. ಅದನ್ನು ಇಲ್ಲ ತುಂಬ ಕಷ್ಟ ಆಗುತ್ತೆ ಸರ್. ಕೆಲವು ಜನ ಫೈನಾನ್ಷಿಯಲ್ ಚೆನ್ನಾಗಿರ್ತಾರೆ, ಅವ್ರಿಗೆ ಏನಾರು ಹೆಚ್ಚು ಕಡಿಮೆ ಇದ್ದರೆ ಅವ್ರ ಫ್ಯಾಮಿಲಿ ನೋಡ್ಕೊಂಡು ಹೋಗ್ತಾರೆ. ಬಟ್ ನಮ್ಮಂಥ ಬಡವ್ರಿಗೆ ಏನಾರು ಈ ಥರ ಆಯಿತು ಅಂದರೆ ಯಾರು ಬರೋಲ್ಲ ಸರ್. ಸ್ವಲ್ಪ ಕೊಡ್ತಾರೆ ಹೋಗ್ತಾರೆ ಅಷ್ಟೇ. ಒಂದು 200 ರೂಪಾಯಿ ಕೊಡ್ತಾರೆ, 1,000 ರೂಪಾಯಿ ಕೊಡ್ತಾರೆ, ಒಂದು 5,000 ಕೊಡ್ತಾರೆ, ಫೋಟೋ ಹೊಡೆಸ್ಕೋತಾರೆ,
ಗ್ರೂಪಲ್ಲಿ ಹಾಕ್ತಾರೆ ದಾನ ಸೂರ ಕರ್ಣ ಅಂತ ಹಾಕೊಳ್ತಾರೆ, ಅನುಭವಿಸೋ ನೀನು. ಎಲ್ಲ ಹಂಗೆ ಮಾಡ್ತೀರಾ ಸರ್. ಅದು ಖಂಡಿತ ಒಂದು ಫೋಟೋ ತಗೋತಾರೆ, ಗ್ರೂಪ್ ಹಾಕ್ತಾರೆ ಅಷ್ಟೇ. ಬೇಜಾರಾಗಲ್ವಾ ಆ ಥರ? ನೀನೊಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಿನ್ನ ಜೋಬಿಲ್ ದುಡ್ಡು ತೆಗ್ದು ಅರ್ಕಲ್ಗೋಡಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು, ಹಾಸನದಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು ಅಂತೇಳಿ ಹೋರಾಟ ಮಾಡಿದಂಥ ಒಬ್ಬ ಯುವಕ, ಬೇರೆ ಯಾರ್ಯಾರೋ ಲೀಡ್ರ್ಗಳು, ಸೋಕಾಳ್ ಲೀಡ್ರ್ಗಳು ಬಂದು ನಿನ್ಗೊಂದು 1,000 ರೂಪಾಯಿ ಕೊಟ್ಟು ಫೋಟೋ ಹೊಡಿಸ್ಕೊಂಡು ಗ್ರೂಪಲ್ಲಿ ಹಾಕಿ ಪೊಲಿಟಿಕಲ್ ಮೈಲೇಜ್ ತೊಗೋತಾ ಇದ್ದಾಗ ಏನು ಅನಿಸಲ್ವಾ ನಿನಗೆ? ಖಂಡಿತ ತುಂಬ ಬೇಜಾರಾಗುತ್ತೆ ಸರ್, ನೋಡೋದು ನಮಗೆ ಬೇಜಾರಾಗುತ್ತೆ. ಅಂದರೆ ಯಾವ ಥರ ಅಂದ್ರೆ ಈಗ ಇವ್ರು ನನಗೆ ಏನೋ ಸ್ವಲ್ಪ ಮಾಡಿರ್ತಾರೆ, ಬಟ್ ಬೇರೆ ತಿಳ್ಕೊಡ್ತಾನೆ ಏನೋ ಬಂದರು, ಏನೋ ಮಾಡಿಬಿಟ್ರು ಆ ಥರ ಮಾಡ್ತಾರೆ. ಅದನ್ನು ತುಂಬ ನೋವಾಗುತ್ತೆ. ಅದು ಯಾವಾಗ ಏಟಾಗಿದ್ದು? ಚುನಾವಣೆ ಸಂದರ್ಭದಲ್ಲ, ಪ್ರಚಾರಕ್ಕೆ ಹೋದಾಗಲೇ ಅದನ್ನ ಕ್ಲಿಯರಿಟಿ ಬೇಕು ನನಗೆ. ಸರ್ ನಾವು ಏಪ್ರಿಲ್ 19ನೇ ತಾರೀಕು, ಏನು ಹೋದ ವರ್ಷ ಏಪ್ರಿಲ್ 19ನೇ ತಾರೀಕು ಸನ್ಮಾನ್ಯ ಡಿ ಕೆ ಚುನಾವಣಾ ವರ್ಷ ಸರ್, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಅರ್ಕೋಡ್ಗೆ ಬರ್ತಾರೆ ಪ್ರಚಾರಕ್ಕೆ ಅಂತ. ಆ ಟೈಮಲ್ಲಿ ನಾವು ಹೋಗಿರ್ತೀವಿ, ನಾವು ಬೈಕಲ್ಲಿ ಹೋಗಿರ್ತೀವಿ. ನಾನು ಏಕೆ ನಾವು ಸ್ವಲ್ಪ ಕಾರ್ಯಕರ್ತರಾಗಿರೋದ್ರಿಂದ ನಮ್ಮೂರಿನ ಏನು ಮತದಾರರು ಒಂದು ಗಾಡೀಲಿ ಬಂದಿರ್ತಾರೆ, ನಾವು ಬೈಕಲ್ಲಿ ಹೋಗಿರ್ತೀವಿ. ನಾವು ಆದಷ್ಟು ಬೇಗ ಬೈಕಲ್ಲಿ ಹೋಗಿರ್ತೀವಿ. ನಾನು ಚುನಾವಣೆ ಎಲ್ಲ ಮುಗೀತದೆ, ಅಲ್ಲಿಂದ ನಮ್ಮ ರಾಜ್ಯಸಭೆ ಸದಸ್ಯರು ಚಂದ್ರಶೇಖರ್ ಅವರ ಅಣ್ಣ ಅವ್ರು ನಮ್ಗೆ ಸಿಗ್ತಾರೆ, ಎಲ್ಲ ಜೊತೆ ಟೀ ಕುಡಿತೀವಿ. ಮಳೆ ಬರ್ತಿರ್ತದೆ. ಸೊ ಬೇಗ ಮನೆಗೆ ಹೋಗೋಣ ಬರ್ತಾ ಇರ್ತೀವಿ ನಾವು. ಸೊ ಬರ್ತಿರೋ ಒಂದು ಸಂದರ್ಭದಲ್ಲಿ ಸ್ಕಿಡ್ ಆಗುತ್ತೆ ಬೈಕು, ಅಲ್ಲಿ ಬೀಳ್ತೀವಿ ಸರ್. ಅದಾದಮೇಲೆ ನಮ್ಮ ಸ್ನೇಹಿತರೊಬ್ಬರು, ನಮ್ಮ ಶ್ರೀಧಗೌಡರು ಮಾಜಿ ಪಿ ಎ ಶ್ರೀನಿಧಿ ಅಂತ, ಅವರು ಅಷ್ಟೇ ಕೆಲಸ ಬಿಟ್ಟಿರ್ತಾರೆ ಅಲ್ಲಿ. ಅವ್ರು ಕಾಲ್ ಮಾಡ್ತೀನಿ, ಇಮಿಡಿಯೇಟ್ಲಿ ನಮ್ಮ ಹುಡುಗರೆಲ್ಲ ಬರ್ತಾರೆ, ಆಂಬುಲೆನ್ಸ್ ಮಾಡ್ತಾರೆ, ಕರ್ಕೊಂಡು ಹೋಗ್ತಾರೆ. ಅದನ್ನು ನೋವು ಏನಂದ್ರೆ ನನಗೆ ಸಡನ್ನಾಗಿ ಕಾಲಿಡಕ್ಕೆ ಆಗಿಲ್ಲ. ನನಗೆ ಇವತ್ತು ಬರಗೂರು ಹಾಸ್ಪಿಟ್ಲಿಗೆ ಹೋಗ್ತೀವಿ, ಅಲ್ಲಿ ಫ್ರ್ಯಾಕ್ಚರ್ ಆಗಿದೆ, ಎಕ್ಸ್ರೇ ಮಾಡಿಸ್ಬೇಕಂತ ಹೇಳ್ತಾರೆ. ಅಲ್ಲಿ ಅರ್ಕೋಡ್ ಹಾಸ್ಪಿಟ್ಲಿಗೆ 19ನೇ ತಾರೀಕು ಅಡ್ಮಿಟ್ ಆಗ್ತೀನಿ. ಇಲ್ಲಿ ಕಾಲು ಫ್ರ್ಯಾಕ್ಚರ್ಗೆ ಸ್ಕ್ರೂ ಹಾಕಿದ್ದಾರೆ ಸರ್, ಇಲ್ಲಿ ಸ್ಕ್ರೂ ಹಾಕಿದ್ದಾರೆ. ಈಗ 19ನೇ ತಾರೀಕು ಆದಮೇಲೆ ನಾನು 19ನೇ ತಾರೀಕು ನೈಟು ಅಲ್ಲೇ ಇರ್ತೀನಿ ಸರ್. ನಾನು ಗೌರ್ಮೆಂಟ್ ಆಪ್ರೇಷನ್ ಮಾಡಿಸ್ಕೊಂಡು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಅಲ್ಲೂ ಕೂಡ ಒಂದು ಖರ್ಚಾಗುತ್ತೆ ಸರ್. ಅಲ್ಲೂ ಕೂಡ ಖರ್ಚಾಗುತ್ತೆ. ಪರ್ಸ್ನಲಾಗಿ ಶ್ರೀಧಗೌಡ್ರು ನಂಗೆ 5,000 ಕೊಟ್ಟಿರೋ ಸರ್, ಅವತ್ತು ಕೊಟ್ಟಿದ್ದಾರೆ. ಅವ್ರು 5,000 ಕೊಟ್ಟಿರೋದು ನಂಗೆ 1 ಅವರ್ ಖರ್ಚಾಯ್ತು ಸರ್. ಅದು ಇನ್ನೂ ಬೇಜಾರಾಯ್ತು ನನಗೆ. ಅಷ್ಟೆಲ್ಲ ಕೆಲಸ ಮಾಡೀನಿ ಸರ್ ನಾನು. ನಮ್ಮ ಗಾಡಿಗೆ ನಮ್ಮ ಪೆಟ್ರೋಲ್ ಹಾಕ್ಸ್ಕೊಂಡು ನಮ್ಮ ದುಡ್ಡು ಖರ್ಚು ಮಾಡ್ಕೊಂಡು ಹೋದೆ ಯಾವತ್ತು ಸರ್. ಒಂದು ಕಾರ್ ವ್ಯವಸ್ಥೆ ಮಾಡ್ಕೊಡಿ, ಹಾಸನ ಕೊಟ್ಟು ಸಿಟಿ ಸ್ಕ್ಯಾನ್ ಮಾಡ್ಸ್ಕೊಬತ್ತೀನಿ ಅಂದೆ ಸರ್. ಬಟ್ ಯಾರು ರೆಸ್ಪಾನ್ಸ್ ಮಾಡಿ ನನಗೆ. ಚುನಾವಣೆ ಇರ್ತದೆ ಅವತ್ತು, ಇದು ಓಡಾಡ್ತಿರ್ತಾರೆ. ನಾನು ದಸರತಣ ಅಂತ ಅವ್ರು ಕಾಲ್ ಮಾಡ್ತೀನಿ ನಾನು, ಅಣ್ಣ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಅಣ್ಣ, ಒಂದು ಕಾರ್ ವ್ಯವಸ್ಥೆ ಮಾಡ್ಕೊಳ್ಳಿ ಅಣ್ಣ, ನನಗೆ ಕೂರ ಕಾಲು ಆಟೋದಲ್ಲಿ ಕಾಲು ಸ್ಟ್ರೈಟ್ ಮಾಡ್ಬೇಕು, ನನಗೆ ಬೆಲ್ಟ್ ಹಾಕ್ಬಿಟ್ಟಿದ್ರು. ಕಾರ್ ವ್ಯವಸ್ಥೆ ಮಾಡಿ ಅಂದರೆ ನಂಗೆ 5 ನಿಮಿಷ ಟೈಮ್ ತಗೋತಾರೆ, ಅರ್ಧ ಗಂಟೆ ಟೈಮ್ ತಗೋತಾರೆ. ಕಾರ್ ವ್ಯವಸ್ಥೆ ಮಾಡಲ್ಲ ಸರ್ ನನಗೆ ಯಾರು ಕೂಡ. ಅಂದರೆ ಅಷ್ಟೆಲ್ಲ ಕೆಲಸ ಮಾಡಿದ್ರು ಕೂಡ ನನಗೆ ಯಾವ ಥರ ಇದೆ ರೆಸ್ಪಾನ್ಸ್ ಸಿಗಲಿಲ್ಲ. ಆಟ ಮಾಡ್ಕೊಂಡು ನಾವು ಆಗಲಿಲ್ಲ, ಆಟ ಮಾಡ್ಕೊಂಡು ಅಲ್ಲಿ ಹೋಗ್ತೀವಿ, ನಾವು ಸಿಟಿ ಸ್ಕ್ಯಾನ್ ಮಾಡಿಸ್ಕೊಬತ್ತೀನಿ, ಮತ್ತೆ ಅಲ್ಲಿ ಬರ್ತೀವಿ, ಅಲ್ಲಿ ಕಾಲು ಫ್ರ್ಯಾಕ್ಚರ್ ಆಗಿದೆ, ಆಪ್ರೇಷನ್ ಆಗ್ಬೇಕಂತ ಹೇಳ್ತಾರೆ ನನಗೆ. ಅಲ್ಲಿಂದ ನನಗೆ ಹಾಸನಿಗೆ ರೆಫರ್ ಮಾಡ್ತಾರೆ. ಅಲ್ಲಿ 25th 26th ನನಗೆ ಆಪ್ರೇಷನ್ ಆಗುತ್ತೆ. 27 ನಾನು ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಬರ್ತೀನಿ ಸರ್. ಅಲ್ಲಿಂದ ಇಲ್ಲಿ ತನಕ ಕೂಡ ಅದೇ ಮೂಳೆ ಫ್ರ್ಯಾಕ್ಚರ್ ಆಗಿದೆ, ಆಪ್ರೇಷನ್ ಆಗ್ಬೇಕಂತ ಹೇಳುತ್ತೆ. ಈಗ ನಿಂಗೆ ಏನಕ್ಕೆ ಸಹಾಯ ಕೇಳ್ತಿದ್ದೆ? ಆಪ್ರೇಷನ್ ಆಗಿದೆ, ಕಾಲೆಲ್ಲ ಹುಷಾರಾಗಿದೆಯಲ್ಲ, ಈಗ ನಡಿಬೋದು, ಓಡಾಡ್ಬೋದು, ಚೆನ್ನಾಗಿದೆಯಾ, ಮತ್ತು ಏನಕ್ಕೆ ಇನ್ನೂ ಸಹಾಯ ನಿರೀಕ್ಷೆ ಮಾಡ್ತಿದ್ದೀರಾ ನೀವು ಅಂತ? ಸರ್ ಏನು ಅಂದರೆ ಈಗ ನನಗೀಗ ಸ್ಕ್ರೂ ಹಾಕ್ಬಿಟ್ಟಿದ್ದಾರೆ. ಸ್ಕ್ರೂ ಹಾಕಿರೋದ್ರಿಂದ ನನಗೀಗ ಸರಿಯಾಗಿ ನಡೆದಾಡಕ್ಕಂತೂ ಆಗಲ್ಲ. ಕ್ಯಾಜುವಲ್ ನಡೆದಾಡ್ಬೋದು ಅಷ್ಟೇ. ಈಗ ವೇಟ್ ಎತ್ತಂಗಿಲ್ಲ. ಈಗ ನಾನು ರಿಸ್ಕ್ ಕೆಲಸ ಮಾಡೋಂಗಿಲ್ಲ ಫಸ್ಟ್ ಆಫ್ ಆಲ್, ಸ್ಕ್ರೂ ತಗ್ಸಗಂಟ್ಲವೆ. ಈಗ ಕೆಲವೊಂದು ಡಾಕ್ಟ್ರು 1 ವರ್ಷ ಆಗ್ಬೇಕಂತ ಹೇಳ್ತಾರೆ, ಕೆಲವೊಂದು ಡಾಕ್ಟ್ರು 1 ವರ್ಷ ಆಗ್ಬೇಕಂತಾರೆ. ಆಮೇಲೆ ಇನ್ನೊಂದಿನ ನಾನು ಮೀಡಿಯಮ್ ಮುಂದೆ ಬರೋ ಇನ್ನೊಂದು ಏನಂದರೆ, ನಮ್ಮ ದಲಿತ ಕಾರ್ಯಕರ್ತಿದಾರಲ್ಲ, ದಲಿತ ಮುಖಂಡರು ಇದ್ದಾರೆ ಸರ್, ಅರ್ಥ ಆಗ್ಬೇಕು ಅವ್ರಿಗೆಲ್ಲ. ಇವತ್ತು ಎಷ್ಟು ಜನ ಇವತ್ತು ನಾಯಕರು ಜೊತೆಲಿದ್ದಾರೆ, ಅವರೆಲ್ಲ ಕೇಳಿದ್ದೀನಿ. ಅಣ್ಣ ಇವತ್ತು ನನಗೆ ಪರಿಸ್ಥಿತಿ ನಿಮ್ಗಾಗುತ್ತೆ, ಮಾತಾಡಿ ನನ್ನ ಬಗ್ಗೆ ಮಾತಾಡೋಣ ನೀವು ಅಂದರೆ ಏನೋ ಅಂತ ನೆಗ್ಲೆಕ್ಟು. ಏನಬ್ಬಿ ನಮ್ಗೆ ಎಷ್ಟು ಜನ ಹೇಳಿದ್ದಾರೆ, ತಲೆಗೆಡ್ಸ್ಕೊತಿಲ್ಲ, ಏನು ಮಾಡೋದು ನಾವು ಅನ್ನೋ ರೀಸನ್ ಹೇಳ್ತಾರೆ ಸರ್ ನನಗೆ. ಸರ್ ಶ್ರೇಯಸ್ಸಣ್ಣಗೋಸ್ಕರ ನಾನು ಎಷ್ಟು ಕೆಲಸ ಮಾಡಿದ್ದೀನಿ ಅಂದರೆ, ಪ್ರೆಸೆಂಟ್ MP ಹಾಸನ ಪ್ರೆಸೆಂಟ್ MP ಶ್ರೇಯಸ್ಸಣ್ಣಗೋಸ್ಕರ ಎಷ್ಟು ಕೆಲಸ ಮಾಡಿದ್ದೀನಿ ಅಂದರೆ, ಏನು JDS ನಮ್ಮ ಪಂಚಾಯತ್ JDS ಮುಖಂಡರುಗಳಿದ್ದಾರೆ, ದಲಿತ ಮುಖಂಡರು ಒಬ್ಬರನ್ನೂ ಬಿಟ್ಟಿಲ್ಲ ನಾನು. ಎಲ್ಲರನ್ನೂ ಕರ್ಕೋಗಿ ಶ್ರೀಧಗೌಡರ ಮುಖಾಂತರನೂ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಮಾಡಿಸಿದ್ದೀನಿ ಸರ್. ಸೇರ್ಪಡೆ ಮಾಡಿಸಿದ್ದೀನಿ. ನಮಗೆ 1 ರೂಪಾಯಿ ನಮ್ಗೆ ಯಾರು ದುಡ್ಡು ಕೊಟ್ಟಿಲ್ಲ ಸರ್. ನಮಗೆ ಅಲ್ಲಿ ತನಕ ಕೂಡ ನಮ್ಮ ದುಡ್ಡು ಹಾಕೊಂಡು ಓಡಾಡ್ತಿದ್ದು ಹೊರತು ನಾವು 1 ರೂಪಾಯಿ ಯಾರು ದುಡ್ಡು ಕೊಟ್ಟಿಲ್ಲ. ಇನ್ನೊಂದು ದಿನ ಸರ್ ಹೇಳೋದು ನಾನು, ನಮಗಿವತ್ತು ದಲಿತ ಸಚಿವರುಗಳಿದ್ದಾರೆ, ದಲಿತ ಸಚಿವರುಗಳಿದ್ದಾರಲ್ಲ, ಸರ್ ಮಾದೇವ್ ಸಾಹೇಬ್ರಿದ್ದಾರೆ, ಪ್ರಿಯಾಂಕರ ಸಾಹೇಬ್ರಿದ್ದಾರೆ, ನಮ್ಮ ಇವರಿದ್ದಾರೆ, ಪರಮೇಶ್ವರಿ ಸರ್ ಇದ್ದಾರೆ, KS ಮುನಿಯಪ್ಪ ಸರ್ ಇದ್ದಾರೆ, ಸತೀಶ್ ಜಾರಕಿಹೊಳಿ ಸಾಹೇಬ್ರಿದ್ದಾರೆ. ನಾನು ನಿಮ್ಮ ಗುಡ್ ನ್ಯೂಸ್ ಮುಖಾಂತರ ಕೇಳ್ಕೊಳ್ಳೋದೇನೆಂದರೆ, ದಯಮಾಡಿ ಯಾರನ್ನೊಬ್ಬರು ಭೇಟಿ ಮಾಡಿ ಸರ್. ನಾನು ರಿಕ್ವೆಸ್ಟ್ ಮಾಡ್ತೀನಿ ಗುಡ್ ನ್ಯೂಸ್ ಹತ್ರ ಸರ್. ಮಾತಾಡೋಕೆ ಸರ್ ಅವ್ರ ಜೊತೆ ನಾನು ಭೇಟಿ ಮಾಡಿಸಿದ್ರೆ ಈ ವಿಧಾನಸೌಧ ನಾಳೆಯಿಂದ ಸದನ ನಡೀತಾ ಇದೆ, ಹೋಗಿ ಅಲ್ಲೇ ಕೂತ್ಕೊಳ್ಳಿ ವಿಧಾನಸೌಧದ ಮುಂದೆ. ನಾನು ಕಾಂಗ್ರೆಸ್ ಕಾರ್ಯಕರ್ತ, ರಾಜ್ಯಕ್ಕೆ 5 ಗ್ಯಾರಂಟಿಗಳು ಕೊಟ್ಟಿದ್ದೀರಾ, ಕರ್ನಾಟಕದ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಏನು ಗ್ಯಾರಂಟಿ ಕೊಡ್ತೀರಾ ಅಂತೇಳಿ ಕೂತ್ಕೊಳ್ಳಿ, ಪ್ರತಿಭಟನೆ ಮಾಡಿ. ಯಾಕೆ ಬರಲ್ಲ? ಖಂಡಿತವಾಗಿ ಕೇಳ್ತೀನಿ ಸರ್. ನಾನು ಖಂಡಿತವಾಗಿ ಕೇಳ್ತೀನಿ. ನಾನೊಬ್ಬರು ಇವರಿದ್ದಾರೆ, ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಪ್ರೆಸಿಡೆಂಟ್ ಇದ್ದಾರೆ, ರಂಜಿತ್ ಗೊರೂರ್ ಅಂತ. ಅವ್ರನ್ನ ನಾನು
ಅವರು ನನಗೆ ಇಲ್ಲಿ ರೆಸ್ಪಾನ್ಸ್ ಮಾಡಿಲ್ಲ ಅವ್ರು ನನಗೆ ಸರಿಯಾಗಿ ಕಾಲ್ ಮಾಡಿದ್ರೆ ಕಾಲ್ ರೆಸ್ಪಾನ್ಸ್. ಏನಾಗಬೇಕು ನಿಮಗೆ? ಈಗ ಏನು ದುಡ್ಡು ಬೇಕಾ, ಅಥವಾ ಅವ್ರು ಬಂದು ಪ್ರೀತಿ ನಿಮ್ಮನ್ನು ಮಾತಾಡಿಸ್ಬೇಕಾ, ಇಲ್ಲ ನೆಗ್ಲೆಕ್ಟ್ ಮಾಡಿಬಿಟ್ರು ಅಂತನಾ, ಅಥವಾ ಸಮಾಜ ಏನಪ್ಪ ಇಷ್ಟು ಚೆನ್ನಾಗಿದ್ದನು ನನಗೆ ಸ್ವಲ್ಪ ಹುಷಾರು ತಪ್ಪಿದ್ರೆ ಈ ಥರ ಜನಗಳು ನೆಗ್ಲೆಕ್ಟ್ ಆಗ್ಬಿಡ್ತು ಅಂತ ಏನಾದರೂ ನಿಮಗೆ ಸೈಕಾಲಜಿಕಲಾಗಿ ಬೇಜಾರಾಗಿದೆ ಮಾನಸಿಕವಾಗಿ ಅಂತ? ಸರ್ ಯಾವ ಥರ ಆಗಿದೆ ಅಂದರೆ ನನ್ನ ನೋವು ಏನಿದೆ ಅಂತ ಹಂಚ್ಕೊಂಡಿದ್ದೀನಿ ಸರ್. ಅವತ್ತು ನಾನು ಹಂಚ್ಕೊಂಡಿದ್ದೀನಿ, ನಿಮ್ಮ ಮಾಧ್ಯಮದಲ್ಲಿ ಕೂಡ ಬಂದಿದೆ. ಅಟ್ಲೀಸ್ಟ್ ಒಬ್ಬರು ಕೇಳೋರೇ ಇಲ್ಲ ಯಾರು. ಎಲ್ಲ ಕಡೆ ವೈರಲ್ ಆಗಿದೆ ಇದು. ಎಲ್ಲ ಕಡೆ ವೈರಲ್ ಆದರೂ ಕೂಡ ನಂಗೆ ಬೇರೆ ಬೇರೆ ಪಕ್ಷದವ್ರದ್ದು ನನ್ನ ಅವಶ್ಯಕತೆ ಐತೆ, ನಮ್ಮ ಅವಶ್ಯಕತೆ ಇದೆ. ಬಟ್ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ವಲ್ಲ ಅಂತ ಬೇಜಾರು ನನಗೆ ಅಷ್ಟೇ. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಏನಿದೆ ಬೇಜಾರು. ಆಮೇಲೆ ನಾವು ಇವತ್ತು ಕೆಲವೊಂದು ಜನ ನಾಯಕರುಗಳು ಇವತ್ತು ದಲಿತ ಕೋಟದಲ್ಲಿ ನಮ್ಗೆ ಸಚಿವ ಸ್ಥಾನ ಬೇಕು, CM ಸ್ಥಾನ ಬೇಕಂತ ಕೇಳ್ತಾರಲ್ಲ. ಸೊ ಅವ್ರ ಜೊತೆ ಮಾತಾಡ್ಬೇಕು. ನಾನು ಅವ್ರನ್ನ ಕೇಳ್ತೀನಿ ಸರ್. ನಾನು ಬೇರೆ ಯಾರನ್ನೂ ಕೇಳಲ್ಲ. ನಮ್ಮ ದಲಿತ ಸಚಿವರು ಇದ್ದಾರಲ್ಲ, ನಾನು ಎಷ್ಟು ಹೇಳ್ದಲ್ಲ ಅವ್ರನ್ನ ಕೇಳ್ಬೇಕು ನಾನು. ಈ ಥರ ಈಗ ನಾವು ಆಲ್ಮೋಸ್ಟ್ ಎಲ್ಲ ನಮ್ಮ ದಲಿತರು ಅಂದರೆ ಈಗ ಅಲ್ಪಸಂಖ್ಯಾತರು ಅಂದರೆ ಏನು ಅಯ್ಯಿಂದ ಅಂತೀವಿ ನಾವು, ಆಲ್ಮೋಸ್ಟ್ ಎಲ್ಲ ನಾವು ಕಾಂಗ್ರೆಸ್ ಬಗ್ಗೆ ಸಪೋರ್ಟ್ ಮಾಡೋದು ಸರ್. ಈಗ ನಾನು ಕೂಡ ನಮ್ಮ ದಲಿತರೊಬ್ಬರು ಮುಖ್ಯಮಂತ್ರಿ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಸಪೋರ್ಟ್ ಮಾಡ್ತೀರ ನಾವು. ನಮ್ಮ ದಲಿತರೊಬ್ಬರು ಮುಖ್ಯಮಂತ್ರಿ ಆಗ್ತಾರೆ ಸರ್. ಈಗ ಅವ್ರವ್ರ ಜನಾಂಗದವ್ರು ಮುಖ್ಯಮಂತ್ರಿ ಆದಾಗ ಅವ್ರಿಗೊಂದು ಹೆಮ್ಮೆ ಅದು. ಸೊ ಇಲ್ಲಿ ತನಕ ಕೂಡ ನಾವು ಮ್ಯಾಕ್ಸಿಮಮ್ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಿದ್ವಿ. ನಾವು ದಲಿತರಾಗಿದ್ದು ಅಯ್ಯಿಂದವ್ರಿಗೆ ಏನಿದೆ ಸಪೋರ್ಟ್ ಮಾಡ್ತಿದ್ವಿ. ಸೊ ನಮ್ಮ ದಲಿತರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು, ನಮ್ಮರೊಬ್ಬರು ಮುಖ್ಯಮಂತ್ರಿ ಆಗಬೇಕು ನಮಗೊಂದು ಹೆಮ್ಮೆ ಅದು. ಈಗ ದಲಿತರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಿಮ್ಗೆ ಆಸೆ ಇದೆ. ನಾನು ಪ್ರಶ್ನೆ ಮಾಡ್ತೀನಿ, ನಿಮ್ಮ ದಲಿತ ನಾಯಕರುಗಳು ನಾನು CM ಆಯ್ತೀನಿ ಅಂತ ಕ್ಲೇಮ್ ಮಾಡೋರು ಯಾರು ಇಲ್ವಲ್ಲ? ಅದೇ ಸರ್, ಅದು ಕೆಲವೊಂದು ವೇದಿಕೆಗಳಲ್ಲಿ ಅವರು ಮಾತಾಡ್ತಾರೆ. ಲೆಕ್ಕಾಚಾರದಲ್ಲಿ ಅಷ್ಟೊಂದು ಅರ್ಹತೆ ಯೋಗ್ಯತೆ ಇರತಕ್ಕಂಥ ನಾಯಕರು ಯಾರಿದ್ದಾರೆ? ಯಾರನ್ನು ಚೂಸ್ ಮಾಡ್ತೀರಾ ನೀವು ಕಾರ್ಯಕರ್ತರಾಗಿ? ಸರ್ ನನಗೆ ಯಾರು ಆಗಬೇಕು ಅಂದರೆ ನನಗೆ ಪ್ರಿಯಾಂಕರೇ ಸಾಹೇಬರು ಅದು ಬಿಟ್ಟು ನಮಗೆ ಸತೀಶ್ ಜಾರಕಿಹೊಳಿ ಸಾಹೇಬರು, ಇವರಿಬ್ಬರು ಆಗಬೇಕು ಅಂತ ನನ್ನ ಆಸೆ ಸರ್. ನನಗಿದೆ ಖಂಡಿತವಾಗ್ಲೂ ಸರ್. ಅಂದರೆ ಒಂದು ಏನು ಅಂಬೇಡ್ಕರ್ ಸಿದ್ಧಾಂತ ಇದೆ ಫಾಲೋ ಮಾಡ್ತೀನಿ ನನ್ನ ಅನಿಸಿಕೆ. ಅದು ಬಿಟ್ಟರೆ ಮಾದೇವ್ ಸಾಹೇಬರು ಕೂಡ ಫಾಲೋ ಮಾಡ್ತಾರೆ ಸರ್. ಅವರು ಕೂಡ ಮುಖ್ಯಮಂತ್ರಿ ಆದರೂ ಕೂಡ ನಮಗೊಂದು ಹೆಮ್ಮೆ. ಸಿದ್ದರಾಮಯ್ಯನವರು ಕುರುಬ ಕಮ್ಯುನಿಟಿ ಪ್ರತಿನಿಧಿಸ್ತಾರೆ, ಸಿದ್ದರಾಮಯ್ಯನವರು CM ಆಯ್ತಾರೆ. ಯಡಿಯೂರಪ್ಪನವರು ಲಿಂಗಾಯತ ಸಮುದಾಯನ ಪ್ರತಿನಿಧಿಸ್ತಾರೆ, CM ಆಯ್ತಾರೆ. ಈಗ ಆ ಜಾತಿಯನ್ನು ಪ್ರತಿನಿಧಿಸಿದ ವ್ಯಕ್ತಿಗಳು CM ಆದ ತಕ್ಷಣ ಇಡೀ ಸಮುದಾಯದಲ್ಲಿ ಇರ್ತಕ್ಕಂಥ ಬಡವರೆಲ್ಲ ಶ್ರೀಮಂತರಾಗ್ಬಿಡ್ತಾರಾ? ಖಂಡಿತವಾಗಲಿಲ್ಲ ಸರ್. ಅಂದರೆ ಅವ್ರವ್ರಿಗೆ ಏನು ಅವ್ರ ಜನಾಂಗದವ್ರು ಮುಖ್ಯಮಂತ್ರಿ ಆಗೋ ಒಂದು ಹೆಮ್ಮೆ ಇರುತ್ತೆ. ಈಗ ಎಷ್ಟೋ ಜನ ನಮ್ಮ ಸ್ನೇಹಿತರು ಹೇಳ್ತಾ ಇರ್ತಾರೆ, ಏನು ನಮ್ಮ ಕುರುಬ ಸ್ನೇಹಿತರು ಹೇಳ್ತಾರೆ, ನಮ್ಗೆ ಏನು ಮಾಡೋದು ಬೇಡ, ನಮ್ಮರೊಬ್ಬರು ಮುಖ್ಯಮಂತ್ರಿ ಆದ್ರೆ ಅಷ್ಟೇ ಅಂತ ಅವ್ರು ಹೇಳ್ತಾರೆ. ನಮಗೊಂದು ಹೆಮ್ಮೆ ಸರ್. ಅದು ನಮಗೊಂದು ಹೆಮ್ಮೆ ಇರುತ್ತೆ. ಅದು ನಮ್ಮ ಸಮುದಾಯದವ್ರು ಮುಖ್ಯಮಂತ್ರಿ ಆದರೆ ನಮಗೊಂದು ಹೆಮ್ಮೆ ಇರುತ್ತೆ. ನೋಡ್ಬೇಕು ಸರ್. ಸ್ವತಂತ್ರ ಬಂದು ಇಷ್ಟು ವರ್ಷ ಆಗಿದೆ, ದಲಿತರು ಬಹುತೇಕವಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾ ಬಂದಿದ್ರಿ. ಒಬ್ಬರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಇಲ್ಲಿ ತನಕ ಕಾಂಗ್ರೆಸ್ ಪಕ್ಷಕ್ಕೆ ಆಗ್ತಾಯಿಲ್ಲ. ಮತ್ತು ಇನ್ನೂ ಎಷ್ಟು ವರ್ಷ ಜೀತ ಮಾಡ್ತೀರಿ ಅಂತ, ಇನ್ನು ಎಷ್ಟು ವರ್ಷ ಈ ಒಂದು ಪಕ್ಷಕ್ಕೆ ನೀವು ಓಟ್ ಹಾಕೊಂಡು ಕೂರ್ತೀರಾ ಅಂತ ಭರವಸೆ ಇದೆಯಾ ಮುಂದೊಂದು ದಿನ ಆಗ್ತಾರೆ ಅಂತ? ಸರ್ ನಮಗೆ ಭರವಸೆ ಅಂದರೆ ಭರವಸೆ ಇಟ್ಕೊಂಡು ಬರ್ತಾನೆ ಇದ್ದಾರೆ. ಹಿಂದೇನೂ ಭರವಸೆ ಇತ್ತು, ಈಗಲೂ ಭರವಸೆ ಇದೆ. ಅದು ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬ್ರು ಹೇಳಿದ್ದಾರೆ 2028ಕ್ಕೆ ನಾವು ಕ್ಲೈಮ್ ಮಾಡ್ತೀವಿ ಅಂತ. ಅದು ಯಾವುದು 2028 ಏನಾಗುತ್ತೆ ಅಂತ ಗೊತ್ತಿಲ್ಲ. ಅಂದರೆ ಅವರು ಅಲ್ಲಿ ಹೇಳ್ಬಿಟ್ಟಿದೆ ಸರ್, ನಾವು ಈ ಟರ್ಮ್ ನಾವು ಕೇಳಲ್ಲ, ನಾವು ನೆಕ್ಸ್ಟ್ ಏನಿದ್ರೆ ನಮಗೆ ಬಿಟ್ಕಡಿ, ನಮಗೆ ನಾವು ಆಗ್ಬೇಕಂತ ಕೇಳ್ತಿದ್ದಾರೆ. ಬಟ್ ರಾಜಕೀಯ ಯಾವ ಥರ ಆಗುತ್ತೆ ಅಂತ ನಮಗಂತೂ ಗೊತ್ತಿಲ್ಲ ಸರ್. ಹಾಸನದ ಕಾಂಗ್ರೆಸ್ನ ನಾಯಕರುಗಳಿಗೆ, ನಿಮ್ಮ MP ಗೆ ಮತ್ತು ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರುಗಳಿಗೆ ಏನು ಮನವಿ ಮಾಡ್ತೀರಾ ಗುಡ್ ನ್ಯೂಸ್ ಕನ್ನಡ ವಾಹಿನಿ ಮುಖಾಂತರ? ದಯಮಾಡಿ ಗುಡ್ ನ್ಯೂಸು ಕನ್ನಡ ವಾಹಿನಿ ಮುಖಾಂತರ ಏನು ಮನವಿ ಮಾಡ್ತೀನಿ ಅದು ನಾನು, ದಯಮಾಡಿ ಕಾರ್ಯಕರ್ತನ ಯಾರು ಕಡೆಗಣಿಸ್ಬೇಡಿ. ಯಾಕೆಂದ್ರೆ ಇವತ್ತು ಕಾರ್ಯಕರ್ತರಿಗೆ ಏನು ಮಾಡ್ದೇ ಪ್ರಾಮಾಣಿಕತೆ ಕೆಲಸ ಮಾಡ್ತಿರ್ತಾರೆ. ಅದ್ರಲ್ಲಿ ನಾನು ಒಬ್ಬ ಪ್ರಾಮಾಣಿಕತೆ ಕೆಲಸ ಮಾಡ್ತಿರ್ತಾರಲ್ಲ ಸರ್. ನಾವು ಏನಾದ್ರು ಹೆಚ್ಚು ಕಮ್ಮಿ ಸ್ಪಂದಿಸಿ. ಯಾಕೆಂದ್ರೆ ಇವತ್ತು ಹೇಳ್ತಾರೆ ಸೋತಿದ್ದೀವಿ ಇವತ್ತು ನಾವು ಅಂತ. ನಾನು ಸೋತಿರಾಗ ಹೇಳ್ತೀನಿ, ಹಂಗಾರೆ ನೀವು ಸೋತಿದ್ದೀರಾ, ಹಂಗಾರೆ ನೀವು ಪಕ್ಷದಿಂದ ಏನು ಕೆಲಸ ಮಾಡ್ಕೊಬತ್ತಲ್ವಾ, ಏನು ಮಾಡಿಸ್ಕೊತಿಲ್ಲ ನೀವು. ನನ್ನ ಪ್ರಶ್ನೆ ಏನಂದರೆ, ಈಗ ಸೋತಿಬಿಟ್ಟು ಮನೇಲಿ ಇಲ್ಲ ನೀವು, ನಾನು ಯಾರು ಖಂಡಿತ ವಿರುದ್ಧ ಮಾಡ್ತಿಲ್ಲ, ಫ್ಯಾಕ್ಟ್ ಹೇಳ್ತೀನಿ ಸರ್ ನಾನು. ಈಗ ನೀವು ಸೋತಿ ಅಂದ್ಬಿಟ್ಟು ಕೆಲಸ ಮಾಡಿಸ್ಕೊಂಬತ್ತಲ್ವಾ, ಹಂಗಾರೆ ಹುದ್ದೆಗಳು ಹಾಕ್ಸ್ಕೊಂಬತ್ತಲ್ವಾ, ಬೇಕಾದ ಹುದ್ದೆಗಳು ಹಾಕ್ಸ್ಕೊಬತ್ತಲ್ವಾ. ನನ್ನ ಬಗ್ಗೆ ಮಾತಾಡ್ಬೋದಾಯ್ತಲ್ವಾ ಸರ್. ಎಷ್ಟನ್ನು ಕ್ವಶನ್ ಮಾಡ್ತಾರೆ. ಶ್ರೀಧರ್ ಗೌಡರು, DK ಶಿವಕುಮಾರ್ ಅವರು ಚೆನ್ನಾಗಿದ್ದಾರೆ, ಅಂದರೆ ಬೆಂಬಲಿಂಗ್ ಅಂತ ಗುರ್ಸ್ಕೊಂಡಿದ್ದಾರೆ. ಅವ್ರು ಕರ್ಕೊಂಡೋಗಿ ನಿನ್ನ ಬಗ್ಗೆ ಮಾತಾಡ್ಬೋದಾಗಿತ್ತು. ಅವ್ರದ್ದು ಕರ್ಕೊಂಡೋಗಿತ್ತಾರೆ. ನಮ್ಮ ವಿಧಾನಸಭಾ ಕ್ಷೇತ್ರ ಆಗಿದೆ ಸರ್, ಇದು ಪ್ರಾಬ್ಲಮ್ ತೊಂದರೆ ಆಗಿದೆ ನೋಡಿ, ಏನು ಮಾಡ್ತೀನಿ ಮಾತಾಡ್ಬೋದಾಯ್ತು. ಅವ್ರಿಗೆ ಏನಕ್ಕೆ ಕಡೆಗಣಿಸೋ ನಿನ್ನ ಅಂತ ಕ್ವಶನ್ ಮಾಡ್ತಿದ್ದಾರೆ. ಆಮೇಲೆ ನಮ್ಮ ಬೇರೆ ಸಮುದಾಯದವರು, ಬೇರೆ ಪಕ್ಷ ನಮ್ಮ ದಲಿತ ಸಮುದಾಯದವರಲ್ಲ, ಅವರು ಪ್ರಶ್ನೆ ಮಾಡ್ತಿದ್ದಾರೆ, ನೀನು ಕೆಲಸ ಮಾಡಿದೆ ನಮ್ಮ JDS ಮುಖಂಡಗಳನ್ನ ಕರ್ಕೊಂಡು ಸೇರ್ಪಡೆ ಮಾಡಿಸ್ತಲ್ಲಪ್ಪ, ನಿನ್ನ ಪರಿಸ್ಥಿತಿ ಅಲ್ಲಿ ಏನು ಸ್ಪಂದಿಸ್ತಿಲ್ಲ ನಿನಗೆ ಅಂತ ನಾನು ಪ್ರಶ್ನೆ ಮಾಡ್ತೀವಿ ಸರ್. ಎಲ್ಲ ಕೂಡ ಸರ್ ನಾನು ಇವತ್ತಿನ ಪರಿಸ್ಥಿತಿ ನೋಡಿದ್ರೆ JDS ಅಲ್ಲಿದ್ದರೆ ಚೆನ್ನಾಗಿ ನೋಡ್ಕೊಳ್ತಿದ್ರಾ ಕುಮಾರಸ್ವಾಮಿ ಅವರು ಅಥವಾ ನಿಖಿಲ್ರವರು? ಯಾರಾದರೂ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಿದ್ರಾ, ಸ್ಪಂದನೆ ಕೊಡ್ತಿದ್ರಾ? ಅದು ನನಗೆ ಗೊತ್ತಿಲ್ಲ ಸರ್. ಅದು ಖಂಡಿತವಲ್ಲ ಮಾಡಿದ್ದಾರೆ ಸರ್, ಖಂಡಿತವಲ್ಲ. ನಾನು ಯಾಕೆಂದ್ರೆ ಇವತ್ತು ನನಗೆ ಹೇಳ್ತಾರೆ, ಯಾಕೆಂದ್ರೆ ಒಬ್ಬರು ನನಗೆ ಗೊತ್ತಿರೋಬ್ರು ಅವರು ಮೀಟ್ ಮಾಡ್ತಾರೆ. ನಾನು ಇದು ಫ್ಯಾಕ್ಟ್ ಯಾರೊಬ್ರು ಹೇಳ್ತಾರೆ, ನೀನೇನಾದ್ರು JDS ಅಲ್ಲಿದ್ದರೂ ಕೂಡ ಯಾರೋ ಕರ್ಕೊಂಡು ನೀನು ಪರಿಚಯ ಮಾಡಿಸಿದ್ರು ಕೂಡ ಕರ್ಕೊಂಡು ಇರ್ಕೊಂಡು ಸ್ಪಂದಿಸೋರು. ಯಾಕೆಂದ್ರೆ ನಾನು ಯಾರೋ ನನಗೆ ಕುಮಾರಸ್ವಾಮಿ ಅವರು ಯಾವುದೊಂದು ಹಾಸ್ಪಿಟ್ಲ್ ವಿಷಯಕ್ಕೆ ಕುಮಾರಸ್ವಾಮಿ ಹತ್ರ ಹೋಗಿದ್ರಂತೆ. ಕುಮಾರಸ್ವಾಮಿ ಅಣ್ಣನ ಹತ್ರ ಹೋಗಿದ್ದಾಗ ರೆಸ್ಪಾನ್ಸ್ ಮಾಡ್ರಂತೆ ಅವರು. ಆ ವ್ಯಕ್ತಿ ನನಗೆ ಹೇಳಿದ್ರು, ಇವತ್ತು ನೀನು ಕರ್ಕೊಂಡೋಗಿ ನಾವು ಇದು ಬೇರೆ ಹೇಳ್ತಾರೆ, ನೀನು ಕರ್ಕೊಂಡು ಹೋಗ್ತೀನಿ ಅಂತ.
ಬಟ್ ಏನಾಗುತ್ತೆ ಅಂದರೆ ಹಣಕ್ಕೋಸ್ಕರ ಬೇರೆ ಹತ್ರ ಹೋದ್ರು. ಯಾಕೆಂದ್ರೆ ಆಲ್ರೆಡಿ ನನ್ನ ಬಗ್ಗೆ ಮಾತಾಡಿದ್ದಾರೆ. ನಾನು ಫಸ್ಟ್ ಟೈಮ್ ಈ ಥರ ಒಂದು ವೀಡಿಯೋ ವೈರಲ್ ಆಯಿತು. ನಾನು ಇವತ್ತೊಬ್ಬರು ಕಾಲ್ ಮಾಡಿ ಹೇಳ್ತಾರೆ, ಯಾರೊಬ್ಬರು ನಮ್ಮ ನಾಯಕರು ಸಿಕ್ಕಿ ಹೇಳ್ತಾರಂತೆ, ಅಭಿ ಹ್ಯಾಕಿಂಗ್ ಮಾಡ್ತಿದ್ದಾನೆ, ದುಡ್ಗೋಸ್ಕರ ಅಭಿ ಮಾಡ್ತಿದ್ದಾನೆ ಈ ಥರ ಅಂತೇನೋ ನನ್ನ ಬಗ್ಗೆ ಒಂಥರ ಮಾತಾಡ್ತಾರಂತೆ. ತುಂಬ ಬೇಜಾರಾಯ್ತು ಸರ್, ಇದೆಲ್ಲ ಕೇಳಿ ತುಂಬ ಬೇಜಾರಾಗುತ್ತೆ. ನಾವು ದುಡ್ಗೋಸ್ಕರ ಮಾಡೋದು ಸರ್, ನಾವು ಚುನಾವಣೆ ಸಮಯ ದುಡ್ಗೋಸ್ಕರ ನಾವು ದುಡ್ಡು ಇಸ್ಕೊಂಡು ಓಡಾಡ್ಬೋದಾಯ್ತು. ನಮ್ಮ ದುಡ್ಡು ಹಾಕೊಂಡು ಅವಶ್ಯಕತೆ ಏನಿತ್ತು? ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದಾರೆ ಸಿದ್ದರಾಗೌಡ್ರ ಹತ್ರ ನೀವು ಚುನಾವಣೆ ಸಂದರ್ಭದಲ್ಲಿ 1 ರೂಪಾಯಿ ದುಡ್ಡು ಇಸ್ಕೊಂಡಿಲ್ಲ. ನೀವು ಏನೋ ಓಡಾಡ್ತಿದ್ದೆ ನಾವು MP ಎಲೆಕ್ಷನ್ ಟೈಮಲ್ಲೂ ಕೂಡ ನಾವು 1 ರೂಪಾಯಿ ದುಡ್ಡು ಇಸ್ಕೊಂಡಿಲ್ಲ ಸರ್, ಯಾರ ಹತ್ರ 1 ರೂಪಾಯಿ ದುಡ್ಡು ಇಸ್ಕೊಂಡಿಲ್ಲ. ಈಗ ಅಲ್ಲಿ ಅರ್ಕಲ್ಗೋಡಲ್ಲಿ ಸಿದ್ದರಾಮಯ್ಯ ಟೀಮ್ ಒಂದು, ಈ ಕಡೆ DKC ಟೀಮ್ ಒಂದು. ಆ ಕಡೆಗೆ ಹೋದರೆ ಈ ಕಡೆಗೆ ಬೇಜಾರು, ಈ ಕಡೆಗೆ ಹೋದರೆ ಆ ಕಡೆಗೆ ಬೇಜಾರು. ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನಂಗೆ ಕಾರ್ಯಕರ್ತರಂತೂ ಹೈರಾಣ ಆಗ್ಬಿಟ್ಟಿದ್ದೀರಾ. ಹೌದು ಸರ್, ನಿಜ ಅದನ್ನು ಸತ್ತಿರೋದು. ಯಾಕೆ ನಾವು ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರೋರು ಪಕ್ಷವನ್ನು ಬಲಪಡಿಸ್ಬೇಕು. ಅವರು ಅವ್ರ ಆ ನಾಯಕರ ಜೊತೆ ಇರ್ತಾರೆ, ಈ ನಾಯಕರು ಇರ್ತಾರೆ. ಯಾಕಂದರೆ ಪ್ರಸರಣ ನನಗೆ ಗೊತ್ತಿರೋಂಗೆ ಪ್ರಸರಣ ಅಭಿ ಶ್ರೀಧರ್ ಜೊತೆ ಅವನೇ ಅವ್ರು ನೋಡ್ಕೋತಾರೆ ಅನ್ನೋ ಪ್ರಸರಣದ ಮೈಂಡು. ಇವರೇನು ಇವನು ಯಾಕೆ ನಮ್ಮನ್ನು ಬಿಟ್ಟು ಅಲ್ಲಿ ಹೋಗ್ಬೇಕಾಗಿತ್ತು? ಹಾಗೆ ಇವರು ಕಾಂಗ್ರೆಸ್ ಮುಖಂಡ್ರೆ. ಯಾಕೆಂದ್ರೆ ಒಂದು ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಚುನಾವಣೆ ನಡೀತದೆ, ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರು ತಮ್ಮ ಪ್ರದೀಪಣ್ಣ ಅಂತ ಅವರು ವಿನ್ ಆಗ್ತಾರೆ. ಆ ಒಂದಕ್ಕೆ ನಾನು ಯಾರ ಜೊತೆ ಹೋಗ್ತೀನಿ, ಅದು ಅವ್ರ ವಿಷಯ ಗೊತ್ತಾಗುತ್ತೆ. ಸೊ ಆ ಸಮಯಲ್ಲೂ ಕೂಡ ನನ್ನ ಬಗ್ಗೆ ಮಾತಾಡಿದ್ದಾರೆ, ಅಭಿ ನೀನು ಯಾಕೆ ಹೋಗಿದ್ದೆ ಅಲ್ಲಿಗೆ, ನೀನು ಹೋಗ್ಬರ್ದೈತಿ ನೀನು ಅಂದರೆ ಕಾಂಗ್ರೆಸ್ ಪಕ್ಷನೇ. ಶ್ರೀಧರಗೌಡ್ರ ಜೊತೆ ಇರೋರು ಕೃಷ್ಣೇಗೌಡರ ಜೊತೆ ಹೋಗಂಗಿಲ್ಲ, ಕೃಷ್ಣೇಗೌಡರ ಜೊತೆ ಇರೋರು ದಿವಾಕರ್ ಗೌಡನ ಜೊತೆ ಹೋಗಂಗಿಲ್ಲ. ಒಂಥರ ಟ್ರಯಾಂಗಲ್ ಫೈಟು. ಎಲ್ಲರೂ ಮಾತ್ರ ಕಾಂಗ್ರೆಸ್ ಫ್ಲಾಗ್ನೇ ಹಾಕ್ತೀರಾ, ಯಾರು ಅವ್ರವ್ರ ಜೊತೆ ಕಾಣಿಸ್ಕೋಬಾರ್ದು. ಖಂಡಿತವಲ್ಲೂ ಕಾಣಿಸ್ಕೋಬಾರ್ದು ಸರ್. ಇದೇ ನಾನು ಈಗಲೂ ಹೇಳ್ತೀನಿ, ಇದೇ ಥರ ಮುಂದುವರೆದ್ರೆ ಅರ್ಕೋಡ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಲ್ಲ, ಯಾವುದೇ ಕಾರಣ ಗೆಲ್ಲಲ್ಲ ಸರ್. ಈಗಲೂ ಎಷ್ಟು ಜನ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಹೇಳ್ತಾರೆ ಯಾವುದೇ ಕಾರಣಕ್ಕೆ ಗೆಲ್ಲಲ್ಲ. ನಾನು ಇಬ್ಬರು ಈಗ ಆಲ್ರೆಡಿ ಈಗ ಶ್ರೀಧರಗೌಡರು ಮತ್ತು ಕೃಷ್ಣೇಗೌಡರು ಇದರಲ್ಲಿ ಸನ್ಮಾನ್ಯ ಶಾಸಕರು ಮಂಜಣ್ಣ ವಿನ್ ಆದರು. ಸೊ ಇದೇ ಥರ ಇವ್ರು ಕಚ್ಚಾಡ್ತಾರೆ, ಖಂಡಿತವಲ್ಲೂ ಬೇರೆ ಪಕ್ಷ ವಿನ್. ನೆಕ್ಸ್ಟ್ ಚುನಾವಣೆ ನಡೆದ್ರು ಮಂಜಣ್ಣ ಮಲ್ಕೊಂಡಿದ್ರೆ ಗೆದ್ಬಿಡ್ತಾರಪ್ಪ. ಖಂಡಿತವಲ್ಲ ಸರ್, ಖಂಡಿತವಲ್ಲೂ ಗೆಲ್ತಾರೆ. ಖಂಡಿತವಲ್ಲ ಇವರಿಬ್ಬರು ಜಗಳದಲ್ಲಿ ಓಟ್ ಡಿವೈಡ್ ಆಯ್ತಾ ಸರ್. ಈಗಲೂ ಹಂಗೆ ಓಟ್ ಡಿವೈಡ್ ಆಯಿತು. ಓಟ್ ಡಿವೈಡ್ ಆಗಿ ಅವ್ರು ಗೆದ್ದರು. ಮುಂದಿನ 2028 ಚುನಾವಣೆಯಲ್ಲಿ ಕೂಡ ಅದೇ ಸಂದರ್ಭ ಕ್ರಿಯೇಟ್ ಆಗುತ್ತೆ. ಖಂಡಿತವಲ್ಲ ಸರ್, ಭವಿಷ್ಯ ಅಲ್ಲ. ನನಗೊಬ್ಬರು ಈಗ ನನಗೆ ಈ ಥರ ಇನ್ಸಿಡೆಂಟ್ ಆದಮೇಲೆ ನನಗೊಬ್ಬರು ಬೇರೆ ಪಕ್ಷದ ನನಗೆ ಒಬ್ಬರು IAS ಟೀಚಿಂಗ್ ಮಾಡ್ತಾರೆ, ಅವನ ಪ್ರಸ್ತಾಪ ಮಾಡ್ತಾರೆ. ನಮ್ಗೆ ಮೊದಲೇ ಗೊತ್ತಿತ್ತು ನಮಗೆ ಮಂಜಣ್ಣ ಇವರಿಬ್ಬರು ಮಂಜಣ್ಣ ಮೊದಲೇ ಗೊತ್ತಿತ್ತು, ನಮ್ಮ ಮಂಜಣ್ಣ ಸಪೋರ್ಟ್ ಮಾಡ್ದೆ, ನಮ್ಮ ಮಂಜಣ್ಣ ಸಪೋರ್ಟ್ ಮಾಡ್ದೆ ಅಂತ ಹೇಳ್ತಾರೆ. ಅಂದರೆ ನಮ್ಮ ಉದ್ದೇಶ ಏನು ಗೊತ್ತಾ, ಕಾಂಗ್ರೆಸ್ ಪಕ್ಷ ಶ್ರೀಧರಗೌಡ ಟಿಕೆಟ್ ಕೊಟ್ಟದೆ, ನಾವು ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತ, ನಾವು ಪಕ್ಷದ ಪರ ಕೆಲಸ ಮಾಡ್ಬೇಕು ನಾವು ಅನ್ನೋ ಕಾರಣಕ್ಕೋಸ್ಕರ ಪಕ್ಷದ ಪರ ಕೆಲಸ ಮಾಡಿದೆ ಸರ್ ನಾವು. ನಿಮ್ಮ ಹಾಸನದಲ್ಲಿ ಜಿಲ್ಲಾ ನಾಯಕತ್ವವನ್ನು ಯಾರು ವಹಿಸಿದ್ದಾರೆ ಈ ಥರ ಕಾರ್ಯಕರ್ತರಿಗೆ ಕಷ್ಟ ಸುಖ ಅಂತ ಹೇಳಿದ್ರೆ? ಈಗ ರಾಜಣ್ಣ ಅವರು ಇದ್ದಾರೆ, ಸಹಕಾರ ಸಚಿವರು ಉಸ್ತುವಾರಿಯಲ್ಲಿ, ಅವರೇನು ಗಮನ ಹರಿಸಲ್ವಾ ಕಾರ್ಯಕರ್ತರ ವಿಚಾರದಲ್ಲಿ? ಖಂಡಿತವಾಗ್ಲೂ. ಯಾಕೆಂದರೆ ಇವತ್ತು ಕೆಲವೊಂದು ಮುಖಂಡರುಗಳಿದ್ದಾರೆ, ಖಂಡಿತವೂ ಭೇಟಿ ಮಾಡಿಲ್ಲ ಸರ್ ನಾನು. ಅಂದರೆ ಎಷ್ಟೋ ಸಲ ನಾನು ಕಾಲ್ ಮಾಡಿ ಕೆಲವೊಂದು ಮುಖಂಡರುಗಳು ಕೇಳಿದ್ದೀನಿ. ಯಾಕೆಂದ್ರೆ ಸರ್ ಇವತ್ತು ಒಬ್ಬನೇ ಹೋಯ್ತು ಅಂದರೆ ನನಗೆ ಒಂದು ಲೆಟ್ರ್ ಕೊಡ್ಬೋದು, ಇಸ್ಕೊತಾರೆ ಸುಮ್ಮನೆ ಆಗ್ತಾರೆ. ಕೆಲವೊಂದು ಮುಖಂಡರು ರಿಕ್ವೆಸ್ಟ್ ಮಾಡಿದ್ದೀನಿ, ನಾನು ಈ ಥರ ಬರ್ತೀನಿ ಅಣ್ಣ, ಈ ಥರ ಬರ್ತೀನಿ, ನಾನು ಮೀಟ್ ಮಾಡ್ಸೋಣ ಅಂತ ಕೇಳಿದ್ದೀನಿ. ಸರಿ ಅವ್ರು ಬಂದಾಗ ಹೇಳ್ತೀನಿ, ಅವ್ರು ಬಂದು ಹೋಗಿರೋದು ನಮ್ಗೆ ಗೊತ್ತಿರಲಿಲ್ಲ. ಟೋಟಲ್ ಈಗ ನೀವು ಹೇಗಿದ್ರೆ ರೆಡಿ ಆಗಬೇಕಂದ್ರೆ ಎಷ್ಟು ದುಡ್ಡಿನ ಅವಶ್ಯಕತೆ ಇದೆ? ನಿಮಗೇನು ನಿಮ್ಮ ನಾಯಕರಿಂದ ಪ್ರೀತಿ ಮಾತ್ರ ಬೇಕಾ, ದುಡ್ಡು ಬೇಕಾ, ಆರ್ಥಿಕವಾಗಿ ಸಹಾಯ ಬೇಕಾ ಅಂತ ನನ್ನ ಪ್ರಶ್ನೆ. ಸರ್ ಈಗ ನಾನು ಮತ್ತೆ ಹೇಳ್ಕೊಳಕ್ಕೆ ಹೋಯ್ತಂದ್ರೆ ಒಂಥರ ನನ್ನ ಬಗ್ಗೆ ನನಗೆ ಬೇಜಾರಾಯ್ತದೆ. ನೋಡಿದವ್ರು ಏನು ಅನ್ಕೊಳ್ತಾರೆ ಅಂದರೆ, ಏನು ಅಭಿ ಏನೋ ಒಂದು ಇಂಟೆನ್ಷನ್ ಈ ಥರ ಮಾಡ್ತೀನಿ ಅನ್ಕೊಳ್ತಾರೆ. ಸರ್ ನನ್ನ ನೋವೇನಿದೆ ನಮ್ಮ ದಲಿತ ಸಚಿವರು ಕೇಳಿ ಸರ್, ದಲಿತ ಸಚಿವರು ಮೀಟ್ ಮಾಡಬೇಕು, ನನ್ನ ನೋವಿನಿದೆ ಅವ್ರದ್ದು ಹೇಳ್ಕೊತೀನಿ. ನಾನೊಬ್ಬ ದಲಿತ ಕಾರ್ಯಕರ್ತ ಅಂತ ಇವತ್ತು ನಾನು ಕಡೆಗಣಿಸಿ ನಾನು ಈ ಥರ ಮಾಡ್ತೀರಂದರೆ ನಾನು ದಲಿತ ಸಚಿವನ ಕೇಳ್ತೀನಿ ಸರ್. ನಾನು ಇವತ್ತು ಯಾವ ಉದ್ದೇಶಕ್ಕೋಸ್ಕರ ನಾವು ದಲಿತ ಏನು ಕಾರ್ಯಕರ್ತರು ಮತದಾರರು ಯಾವ ಉದ್ದೇಶಕ್ಕೋಸ್ಕರ ಕಾಂಗ್ರೆಸ್ ಸಪೋರ್ಟ್ ಮಾಡ್ಬೇಕಂತ ಕೇಳ್ಬೇಕು ಸರ್ ಅವ್ರು. ನನ್ನ ಉದ್ದೇಶ ಅದೊಂದೇ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಇದ್ದಾರೆ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿಯರ ಪರಿಹಾರ ನಿಧಿ ಅಂತ ಒಂದಿದೆ. ನಿಮ್ಗೇನು ಆಪ್ರೇಷನ್ ಆಗಿದೆ, ಎಷ್ಟು ಮೆಡಿಕಲ್ ಖರ್ಚಾಗಿದೆ, ಅದೆಲ್ಲ ಬಿಲ್ ಮಾಡಿಕೊಟ್ರೆ ನಿಮ್ಗೊಂದಷ್ಟು ದುಡ್ಡು ಬರುತ್ತಲ್ಲ CM ಫಂಡಿಂದ ಅಂತ. ಸರ್ ನನ್ನ ಕೇಳಿದ್ರು, ನನಗೆ ದಿವಾಕೌಡರು ಅಣ್ಣ ಮನೆಗೆ ಬಂದಾಗ ಕೇಳಿದ್ರು ಈ ಥರ ಇದೆ ಅಂತ. ಅಣ್ಣ ನಾನು ಗೌರ್ಮೆಂಟ್ ಹಾಸ್ಪಿಟ್ಲ್ ಆಪ್ರೇಷನ್ ಮಾಡಿಸ್ಕೊಬೋಯಿತು. ಏಕೆಂದ್ರೆ ನಾವು ಫೈನಾನ್ಷಿಯಲ್ ಅಷ್ಟು ಚೆನ್ನಾಗಿಲ್ಲ. ಏನು ನಂಗೆ ಮಂತ್ಲಿ ನಾವು ವರ್ಕ್ ಮಾಡ್ತಿದ್ದೆ, ಮಂತ್ ಸ್ಯಾಲ್ರಿ ಬರ್ತಿತ್ತು, ಅದನ್ನ ಕಮಿಟ್ಮೆಂಟು ಕ್ಲಿಯರ್ ಆಗೋದು ಅದು. ಸೊ ಫೈನಾನ್ಷಿಯಲ್ ನಾವೆಷ್ಟು ಚೆನ್ನಾಗಿಲ್ಲ ನಾವು. ಓಕೆಪ್ಪ, ಈಗ ಅದರಿಂದ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬಿಲ್ ಕಡಿಮೆ ಬಂದಿದೆ ಅಂದರು. ಈಗ ಸಾಕಷ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನಿಗಮ ಇರ್ಬೋದು, ಇಲಾಖೆಯಲ್ಲಿ ಸಾಕಷ್ಟು ದುಡ್ಡಿದೆ, ಅಲ್ಲೂ ನಿಂಗೆ ಯಾವುದಾದ್ರೂ ಒಂದು ಲೋನು ಏನೋ ಒಂದು ಸಹಾಯ ಮಾಡೋದು ನಿನ್ನ ಬದುಕೊಂಡು ರೂಪಿಸ್ಬೋದಲ್ಲ ಅಂತ ನಾನು ಹೇಳ್ತೀನಿ. ಸೊ ನಾನಣ್ಣ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂಥ ಕೆಲವೊಂದು ದಲಿತ ಮುಖಂಡರು ಭೇಟಿ ಮಾಡಿ ಮಾತಾಡಿದ್ದೀನಿ ನಾನು. ಅವರೆಲ್ಲ ಒಂದೇ ಹೇಳೋದು, ಯಾರು ಸ್ಪಂದಿಸ್ತಿಲ್ಲ. ಯಾಕೆಂದ್ರೆ ನಾನು ಹೇಳ್ತೀನಿ, ನಾನು ಈಗಲೂ ನಮ್ಮ ಹಾಲಿ SC ಪ್ರೆಸಿಡೆಂಟು ಅಂದರೆ ಪರಿಶಿಷ್ಟ ಜಾತಿ ಜಿಲ್ಲಾಧ್ಯಕ್ಷರು ಮಲೈಯವ್ರದ್ದು ಯಾವಪ್ಪ ಅಂತ ರಿಕ್ವೆಸ್ಟ್ ಮಾಡಿದ್ದೆ ಅವ್ರ ಹತ್ರ ನಾನು. ಅಣ್ಣ ಈ ಥರ ಆಗಿದೆ ಕಣ ಅಂತ ಫೋನೇ ರಿಸೀವ್ ಮಾಡಲ್ಲ ಸರ್ ನಂದು ಅವರಿಗೆ. ನನ್ನ ಫೋನ್ ಇವಾಗ ಮಾಡಿದ್ರು ಕೂಡ ಫೋನ್ ರೆಸ್ಪಾನ್ಸ್ ಮಾಡಲ್ಲ ಅವರು. ಪರಿಶಿಷ್ಟ ಜಾತಿ ಅಧ್ಯಕ್ಷರವರು, ಬಟ್ ಯಾವ ಕಾರಣಕ್ಕೋಸ್ಕರ ಅಧ್ಯಕ್ಷ ಸ್ಥಾನ ಗೊತ್ತಿಲ್ಲ ನನಗೆ. ಓಕೆ, ಈಗ ನಿನಗೆ ನೋವಾಗಿದೆ. ಈಗ ನೀನೆಲ್ಲ ಕಡೆ ಒಂದು ಫೇಸ್ಬುಕ್ ಲೈವ್ ಬಂದೆ, ಗುಡ್ ನ್ಯೂಸಲ್ಲೂ ಮಾಧ್ಯಮದಲ್ಲೂ ಬಂದಿದೆ, ಎಲ್ಲ ನೋಡ್ತಾರೆ. ಸಾರ್ವಜನಿಕವಾಗಿ ಕಾಂಗ್ರೆಸ್ ಕಾರ್ಯಕರ್ತನ ಕಡೆಗಣಿಸ್ತಾ ಇದ್ರೆ ಅನ್ನೋ ವಿಚಾರ ಚರ್ಚೆ ಆಗ್ತದೆ. ಈ ಎಲ್ಲ ನಾಯಕರುಗಳು ಕಾಂಗ್ರೆಸ್ ನಾಯಕರುಗಳು, ಯಾಕಂದರೆ ಅವ್ರ ಕೈಲಿ ಅಧಿಕಾರ ಇದೆ, ಹಣ ಇದೆ, ಮಜಲ್ ಪವರ್ ಇದೆ, ನಿನ್ನನ್ನು ಟಾರ್ಗೆಟ್ ಮಾಡಲ್ವಾ ಅವರು ಅಂತ.
ಸರ್ ಟಾರ್ಗೆಟ್ ಮಾಡ್ತೀನಿ, ನಾನು ಯಾರು ವಿರುದ್ಧ ಇಲ್ಲಿ ತನಕ ಮಾತಾಡಿಲ್ಲ ಸರ್. ನಾನು ನನ್ನ ನೋವೇನಿದೆ, ನನಗೆ ಯಾರ ಜೊತೆ ಕೆಲಸ ನಾನು ಯಾರ ಜೊತೆ ವರ್ಕ್ ಮಾಡಿದೆ, ಈಗ ನಾನು ಶ್ರೀಧಗೌಡರ ಜೊತೆ ಕೆಲಸ ಮಾಡಿದ್ರೆ ಡೈರೆಕ್ಟಾಗಿ ಹೇಳ್ತೀನಿ ನಾನು. ಬಟ್ ಇಲ್ಲಿ ತನಕ ನಾನು ಒಂದು ಕೆಟ್ಟ ಹೊಡೆಯಲ್ಲ ಅವ್ರ ಜೊತೆ. ಸರ್ ನೀವು ನಂಬ್ತಾರೆ ಬಿಡ್ತಾರೆ, ಅವ್ರ ಜೊತೆ ಇದ್ದರೆ ನನ್ನ ಜೊತೆ ಕೆಟ್ಟ ಕೆಲಸ ಮಾಡ್ತಾರೆ. ಶ್ರೀಧಗೌಡರ ಜೊತೆ ಇದ್ದರು ನನ್ನ ಫೋನ್ ಬಿಟ್ಟು ಅವ್ನು ಹಂಗೆ ಅವ್ನು ಹಿಂಗೆ ಅಂತ ಅವು ಮಾಡ್ತಾರೆ. ಬಟ್ ಇಲ್ಲಿ ತನಕ ಆ ಥರ ಮಾತಾಡಿಲ್ಲ ಸರ್. ನಾನು ಯಾವ ನಾಯಕರ ಬಗ್ಗೆ ನಾನು ಕೆಟ್ಟ ಮಾತಾಡಿಲ್ಲ. ನಾನು ಕೆಲವು ಜನ ನನಗೆ ಫೋನ್ ಮಾಡ್ತಾರೆ, ಅವ್ರ ಜೊತೆ ಇದ್ರು ಫೋನ್ ಮಾಡ್ತಾರೆ. ನಾನು ನೋವು ಹೇಳ್ಕೊತೀನಿ, ನಾನು ಇಷ್ಟೆಲ್ಲ ಶ್ರೀಧಗೌಡರ ಎಲ್ಲ ಕೆಲಸ ಮಾಡಿದೆ ನಾವು. ಬಟ್ ನನ್ನ ಕಡೆ ಗಂಟು ನಂಗೆ ಬೇಜಾರಿ ಅಂತ ನಾನು ಹೇಳ್ಕೊಬೋದಾರ್ತು. ಇಲ್ಲಿ ತನಕ ಯಾವ ನಾಯಕರ ಬಗ್ಗೆ ಕೆಡ್ತಕ್ಕಂತ ಇಲ್ಲಿ ತನಕ ಮಾತಾಡಿಲ್ಲ ಸರ್. ನಾನು ನನ್ನ ಟಾರ್ಗೆಟ್ ಮಾಡೋಕ್ಕೆ ಇಲ್ಲಿ ತನಕ ಮಾತಾಡಿರೋ ಅವ್ರ ಬಗ್ಗೆ ನಾನು. ಈಗ ಅಲ್ಟಿಮೇಟ್ಲಿ ಏನಾಗಬೇಕು? ಈಗ ಮಾಧ್ಯಮಕ್ಕೆ ಬಂದಿದ್ದೀರಾ, ಈಗ ವಿಧಾನಸಭೆಗೂ ಹೋಗ್ತಾ ಇದ್ದೀರಾ, ಅಲ್ಲೂ ಪ್ರತಿಭಟನೆ ಮಾಡ್ತೀರಾ ಅಥವಾ ಒಂದಷ್ಟು ನಾಯಕರುಗಳನ್ನ ಭೇಟಿ ಮಾಡ್ತೀರಾ. ಏನಾಗಬೇಕು ಅಂತ ನಿಮಗೆ, ನಿಮ್ಮ ಸಮಸ್ಯೆಗೆ ಪರಿಹಾರ ಏನು ಹಂಗಾದ್ರೆ? ಸರ್ ಏನು ಅಂದ್ರೆ, ಈಗ ನನ್ನ ಉದ್ದೇಶ ಒಂದೇ ಸರ್. ನನಗೆ ನನ್ನ ಸರ್ಕಾರ ನನಗೆ ಸಹಾಯ ಮಾಡ್ತಿಲ್ವೋ ಸೆಕೆಂಡ್ರಿ ಸರ್ ಅದು. ಬಟ್ ದಲಿತನ ಕರ್ನಾಟಕಸ್ಥರನ್ನು ಕಡೆಗಣಿಸ್ತಾರಲ್ವ, ಅದನ್ನು ಪ್ರಶ್ನೆ ಮಾಡ್ಬೇಕು ನಾನು ಅವ್ರನ್ನ. ಈಗ ದಲಿತ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷ ಓಟ್ ಹಾಕಿಸ್ಕೊಂಡು ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರೋ ರೀತಿಯಲ್ಲಿ ಹಾಸನದ ಜಿಲ್ಲಾ ಕಾಂಗ್ರೆಸ್ ನಾಯಕರುಗಳು ನಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನೀವು ಈ ಹೋರಾಟ ಮಾಡ್ತಿದ್ದೀರಾ? ಹೌದು. ನನ್ನ ಏನು ನಾನು ಅವ್ರ ಪ್ರಶ್ನೆ ಏನಿದೆ ಅವ್ರು ಕೇಳ್ಬೇಕು. ಅವ್ರ ಕಡೆಯಿಂದ ಏನು ಉತ್ತರ ಬರುತ್ತೆ ಅಂತ ಕೇಳ್ಬೇಕು ಸರ್. ನಾನು ಅವ್ರ ಕಡೆಯಿಂದ ಏನೋ ದಲಿತ ಸಚಿವರುಗಳಿದಾರಲ್ಲ ಅವ್ರನ್ನ ನಾನು ಕೇಳಬೇಕು. ಬಟ್ ಅವ್ರ ಕಡೆಯಿಂದ ಏನು ಉತ್ತರ ಬರುತ್ತೆ ನಾನು ತಿಳ್ಕೊಬೇಕು. ಅದನ್ನು ಕುತೂಹಲ ಇದೆ ಸರ್ ನನಗೆ. ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ ಒಬ್ಬ ದಲಿತ ಕಾರ್ಯಕರ್ತನಿಗೆ. ಇಷ್ಟೆಲ್ಲ ಆದರೂ ಕೂಡ, ಇಷ್ಟೆಲ್ಲ ವೀಡಿಯೋ ಆಗಿ ಮಾಡಿ ವೈರಲ್ ಆದರೂ ಕೂಡ ಒಬ್ಬರು ಇಲ್ಲಿ ತನಕ ಕಾಲ್ ಮಾಡಿ ಕೇಳಲ್ಲ ಅಂದರೆ ನಾನು ಅವ್ರನ್ನ ಡೈರೆಕ್ಟ್ ಕ್ವಶನ್ ಮಾಡ್ಬೇಕು ಸರ್. ನಾನು ಅವ್ರನ್ನೇ ಪ್ರಶ್ನೆ ಕೇಳ್ಬೇಕು. ನಾನು ನಿಮಗೇನು ಯಾವುದೇ ರೀತಿ ಆರ್ಥಿಕ ಸಹಾಯ ಬೇಕಾಗಿಲ್ವಾ ಸರ್? ಖಂಡಿತವಲ್ಲ. ಆರ್ಥಿಕ ಪರಿಸ್ಥಿತಿ ನನಗೆ ಹದಗೆಟ್ಟಿದೆ ಸರ್. ನನಗಂತೂ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ. ಸೊ ನಾನು ಮಾತಾಡ್ತಿರ್ಬೇಕು, ನಾನು ನೋವನ್ನು ಹೇಳ್ಕೊತೀನಿ. ನಾನು ನನ್ನ ಪ್ರಶ್ನೆ, ಈಗ ನೀವು ವಯಸ್ಸಿಗೆ ಬಂದಿದ್ದೀರಾ, ಚಿಕ್ಕದ್ರಿಂದ ನಿಮ್ಮ ತಾಯಿ ತಂದೆ ನಿಮ್ಮನ್ನು ಬೆಳೆಸಿದ್ದಾರೆ. ಈಗ ನಿಮ್ಮ ತಾಯಿ ತಂದೆಗೆ ನೀವು ಅನ್ನ ಹಾಕಬೇಕು. ಈಗ ನಿಮ್ಮ ತಾಯಿ ತಂದೆ ನಿಮ್ಮನ್ನು ಆರೈಕೆ ಮಾಡೋ ಪರಿಸ್ಥಿತಿ ಬಂದಿದೆಯಲ್ಲ, ಅದಕ್ಕೆ ಕೇಳ್ತಾ ಇರೋದು. ಖಂಡಿತವಲ್ಲ ಸರ್. ಅದು ಯಾವ ಥರ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ, ನನಗೆ ಕೆಲವೊಂದು ಟೈಮು ನೋವನ್ನು ಹೇಳ್ಕೊಬಾರ್ದು ಅನ್ನಿಸ್ತದೆ. ಯಾವ ಥರ ಏನೀಗ ತಂದೆ ತಾಯಿ ವಯಸ್ಸಾಯ್ತು ಮಕ್ಳು ನೋಡ್ಕೋಬೇಕಾಗುತ್ತೆ. ಈಗ ನನಗೂ ಈಗ ನಾನು ಕರೆಕ್ಟಾಗಿದ್ದಿರ ನಾನು ಕರೆಕ್ಟಾಗಿದ್ದರೆ ಸ್ವಲ್ಪ ಮನೆ ರೆಡಿ ಮಾಡಿಸೋದಿದೆ. ಮನೆ ರೆಡಿ ಮಾಡಿಸ್ಬೇಕಾಯ್ತು. ನಾನು ಮದುವೆ ಆಗಬೇಕಾದ್ರೆ ಇಷ್ಟ ಕರೆಕ್ಟಾಗಿದ್ದರೆ, ನನಗೆ ಪ್ರೆಸೆಂಟ್ 30 ವರ್ಷ. ನಾನು ಚೆನ್ನಾಗಿದ್ದರೆ ಮದುವೆ ಆಗ್ಬಿಟ್ಟು ನಮ್ಮ ಅಪ್ಪ ಅಮ್ಮ ನೋಡ್ಕೋಬೇಕಾಯಿತು. ಬಟ್ ಮನೆ ಪರಿಸ್ಥಿತಿ ಯಾವ ಥರ ಅಂದ್ರೆ, ಈಗ ನಮ್ಮ ಅಪ್ಪ ಅಮ್ಮ ನೋಡ್ಕೋಬೇಕೀಗ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಅಪ್ಪ ಅಮ್ಮ ಬೇಜಾರಾಗುತ್ತೆ ಸರ್. ಯಾರಿಗಾರು ಸತ್ಬಿಡ್ಬೇಕು, ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದೀರಿ ಅನ್ನೋ ಒಂದು ವಿಚಾರ ಗೊತ್ತಾಯ್ತು ಸರ್. ಏನಾಗುತ್ತೆ ಅಂದರೆ ಒಂಥರ ಪ್ರೆಷರು, ಎಲ್ಲ ಕಡೆ ಒಂಥರ ಪ್ರೆಷರ್ ಬಂದಾಗ ಒಂದು ಟೈಮ್ ಬೇಜಾರಾಗುತ್ತೆ ನಮಗೆ. ಯಾವ ಥರ ಅಂದ್ರೆ, ಈಗ ಮನೆ ಪ್ರೆಷರ್ ಬರುತ್ತೆ ಒಂದು ಟೈಮ್ ಹೊರಗಡೆಯಿಂದ ಬರುತ್ತೆ. ಈಗ ಒಂದು ಟೈಮ್ ಬೈಕ್ ಏಮೇ ಕಟ್ಟಿಲ್ಲ ಅಂದರೆ ಅವ್ರು ಕಾಲ್ ಮಾಡೋ ಪ್ರೆಷರ್ ಆಗ್ತಾರೆ. ಸೊ ಈ ಥರ ಪ್ರೆಷರ್ ಆಗ್ತಾರೆ, ಒಂಥರ ಬೇಜಾರಾಗಿ ಆ ಥರ ಮಾತ್ರ ಬರ್ತದೆ ಸರ್. ನೀವು ಬೈಕ್ ಎಮ್ಮೆ ತೊಗೊಂಡಿದ್ರೆ, ನೀವು ಸಾಲ ತೊಗೊಂಡಿದ್ರೆ, ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರುಗಳು ಯಾಕೆ ಹೊಣೆ ಆಗಬೇಕು ಅಂತ ಸರ್ ನಾನು ಹೇಳೋದು. ಈಗ ಕಾಂಗ್ರೆಸ್ ಪಕ್ಷ ಚುನಾವಣಾ ಪ್ರಚಾರಕ್ಕಾಗಿ ಬಿದ್ದ ಈ ಥರ ಆಗಿರೋದು ನನಗೆ. ಏಕೆ ಕೆಲವು ಜನ ಪ್ರಶ್ನೆ ಮಾಡೋರು ಏನಕ್ಕೆ ಈ ಥರ ಮಾಡ್ತೀನಿ ಅದಕ್ಕೆ. ನನ್ನ ವೈಯಕ್ತಿಕ ಕಾರ್ಯಕ್ರಮಕ್ಕೆ ಹೋಗಿ ನಾನು, ಈಗ ನಮ್ಮ ಅಪ್ಪ ಏನು ಕೇಳ್ತಾರೆ ಅಂದರೆ, ಇಷ್ಟೆಲ್ಲ ಓಡಾಡ್ದಲ್ಲಪ್ಪ ನೀವು ಪಕ್ಷ ಏನು ಮಾಡ್ತು? ಖಂಡಿತವಲ್ಲ ಕೇಳಿದ್ದಾರೆ ಸರ್. ಏಕೆ ನಾನು ಚುನಾವಣಾ ಪ್ರಚಾರ ಟೈಮಲ್ಲಿ ನಾನು ಲೀಸ್ಟ್ ಮಾಡ್ಕೊಬಿಟ್ಟಿದ್ದೆ. ಒಂದು 100-200 ನಂಬರ್ ಲೀಸ್ಟ್ ಮಾಡ್ಕೊಂಡು ಪ್ರತಿದಿನ ಕಾಲು, ಬೇರೆ ಪಕ್ಷದಲ್ಲಿರಲಿ ಎಲ್ಲರಿರಲಿ, ನಾನು ನಮ್ಮ ಪಕ್ಷಕ್ಕೆ ಬನ್ನಿ ಸಪೋರ್ಟ್ ಮಾಡಿ, ಈ ಥರ ಶ್ರೇಯಸಣ್ಣ ಗೆಲ್ಲಬೇಕು, ಇಷ್ಟು ವರ್ಷ ಸೋತಿದ್ದಾರೆ ಎಲೆಕ್ಷನಲ್ಲಿ, ಈ ಸಲ ಗೆಲ್ಲಬೇಕು ಅವರು ಅಂತ ನಾನು ಎನಿ ಟೈಮ್ ಕಾಲ್ ಮಾತಾಡಿದ್ದು. ನಮ್ಮ ಮನೆ ತಾಯಿತ ನನ್ನ ಬೈದಿದ್ದಾರೆ ಯಾಕೆ ಏನಕ್ಕೆ ಇಷ್ಟೊಂದು ಕಾಲ್ ಮಾಡಿ ಮಾತಾಡ್ತೀನಿ ನೀನು, ಯಾರು ಆಗ್ತಾರಪ್ಪ. ಆಮೇಲೆ ನನಗೊಂದಿನ ನಮ್ಮ ಸಿಸ್ಟರ್ನ ಮನೆಗೆ ಬರ್ತಾರೆ. ಆ ಸಂದರ್ಭದಲ್ಲೂ ಕೂಡ ನನಗೆ ನಾನು ಓಡಾಡೋದು ನೋಡಿ ನಮ್ಮ ತಂದೆ ತಾಯಿನ ಸಿಸ್ಟರ್ಸ್ ನನಗೆ ಹೇಳಿದ್ದಾರೆ, ನನಗೆ ನೀವು ಈ ಥರ ಓಡಾಡ್ತಾರೆ ಅಂದರೆ ಹೆಚ್ಚು ಕಮ್ಮಿ ಯಾರು ಬರ್ತಾರೆ ನಿನಗೆ ಅಂತ ಈ ಥರ ಹೇಳಿದ್ದಾರೆ. ಅದಂತೂ ಸತ್ಯ ಆಯ್ತು ಸರ್. ಅದಂತೂ ಸತ್ಯ ಆಯಿತು. ಅಂದರೆ ಬರ್ತಾರೆ, ಅದು ಸ್ವಲ್ಪ ಏನೋ ಕೊಡ್ತಾರೆ, ಹೋಗ್ತಾರೆ ಅಷ್ಟೇ. ಈ ಒಬ್ಬ ಕಾರ್ಯಕ್ರಮದ ಜೀವನ ಏನು? ಸೊ ನಾವು ಚೆನ್ನಾಗಿದ್ದಾಗಲೇ ಕೇಳಿಲ್ಲ ಸರ್. ನಾವು ಚೆನ್ನಾಗಿದ್ದಾಗ ನಮ್ಗೆ ಈ ಥರ ಮಾಡಿ ನಾವು ಓಡಾಡ್ತೇವೆ ನಿಮಗೋಸ್ಕರ ಅಂತ ಯಾರನ್ನೂ ಕೇಳಿಲ್ಲ ನಾವು. ಬಟ್ ಇವಾಗ ನಾಯಕರುಗಳು ಅರ್ಥ ಮಾಡ್ಕೋಬೇಕಷ್ಟೇ. ಇವತ್ತು ಎಷ್ಟೋ ಜನ ನನಗಾಗಿರೋ ಪರಿಸ್ಥಿತಿ ಅಲ್ವಾ, ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟೋ ಜನಕ್ಕೆ ಕಾಲ್ ಮಾಡಿ ಹೇಳ್ತಾರೆ, ಅಣ್ಣ ನಿನಗಾಗಿರೋ ಪರಿಸ್ಥಿತಿ ನಮ್ಗೆ ರಾಜಕೀಯ ಬೇಡ ಕಣ ಅಂತಾರೆ. ಖಂಡಿತವಲ್ಲ ಸರ್. ನಮ್ಮ ಶ್ರೀಧಗೌಡರ ಜೊತೆ ಇದ್ದರೂ ಕೂಡ ಎಷ್ಟೋ ಜನ ಸುಮ್ಮನಿದ್ದಾರೆ ಮನೇಲಿ, ನಮಗೆ ರಾಜಕೀಯ ಬೇಡಪ್ಪ, ನಮ್ಮ ರಾಜಕೀಯ ಬೇಡಿ, ಇವತ್ತು ನಿಮ್ಗೆ ಇರೋ ಪ್ರಶ್ನೆ ನಮಗೇನೋ ಆಯ್ತಾರೆ, ಯಾರು ಜವಾಬ್ದಾರು, ಅದಕ್ಕೋಸ್ಕರ ನಮಗೆ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಸುಮ್ಮನೆ ಎಲ್ಲ ಸೈಲೆಂಟಾಗಿದ್ದಾರೆ ಸರ್. ಯಾಕಂದರೆ 136 ಸೀಟ್ ಗೆದ್ದಿದೆ, ಮಾಸ್ ಅಚೀವ್ಮೆಂಟ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವ್ರ ನಾಯಕತ್ವಕ್ಕೆ, DK ಶಿವರ ನಾಯಕತ್ವಕ್ಕೆ, ಜಾರಕಿಹೊಳಿ ಅವರು ಎಲ್ಲ ಸಮುದಾಯದವರು. ಅಂದರೆ ಕಾಸ್ಟ್ ಕಾಂಬಿನೇಷನ್ನು ಒಂದು ಒಳ್ಳೆ ವೋಟ್ ಪ್ಯಾಟರ್ನ್ ಆಗಿ ಬದಲಾಗಿದ್ದಕ್ಕೆ ಈ ಸರಿ ಸಿದ್ದರಾಮಯ್ಯನವರು 2ನೇ ಸರಿ CM ಆದರೂ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು. ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲೇ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಲೈಫ್ ಗ್ಯಾರಂಟಿ ಇಲ್ಲ ಅಂದರೆ ಹೆಂಗೆ? ಅದೇ ಸರ್, ಅದೇ ನಮ್ಗೆ ತುಂಬ ಅದೇ ಬೇಜಾರಾಗ್ತಿರೋದು. ಈಗ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಕೊಟ್ಟಿದೆ. ಬಟ್ ಕಾರ್ಯಕರ್ತರಿಗೆ ಯಾವ ಗ್ಯಾರಂಟಿ ಕೊಡ್ತೀರಿ ನೀವು? ಈಗ 5 ಗ್ಯಾರಂಟಿಗೆ ಎಲ್ಲ ಬಡವರಿಗೆ ಕೊಟ್ಟಿರೋದು, ಬಡವರಿಗೆ 5 ಗ್ಯಾರಂಟಿ ಕೊಟ್ಟಿರಲ್ವ. ಬಟ್ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾವ ಗ್ಯಾರಂಟಿ ಕೊಡ್ತೀರಾ ನೀವು ಅಂತ? ಏನು ಸರ್, ಈ ಥರ ಜೀವನ ಮಾಡಿಕೊಂಡು ನಾವು ಪಕ್ಷಕ್ಕೋಸ್ಕರ ದುಡಿತಿರ್ತೀವಲ್ವ. ಬಟ್ ನಮಗೆ ಹೆಚ್ಚಿಗೆ ಮತ್ತು ಏನೀಗ ಇನ್ಕೇಸ್ ಅವತ್ತು ನಾನು ಡೆತ್ ಆಗಿದ್ರೆ ನಮ್ಮ ಅಪ್ಪ ಅಮ್ಮಗೆ ಏನು ಗ್ಯಾರಂಟಿ?
ಯಾರು ಗ್ಯಾರಂಟಿ? ಹೌದು ಸರ್, ಈಗ ಬದುಕಿರೋ ಹೋರಾಟ ಮಾಡ್ತೇನೆ. ಇವತ್ತೇನಾದ್ರು ಡೆತ್ ಆಗಿದ್ರೆ ಅವತ್ತು ನನಗೆ ಯಾರು ಜವಾಬ್ದಾರು? ಅಪ್ಪಮ್ಮನ ಯಾರು ನೋಡ್ಕೊತಿದ್ರು? ಇದು ನಾಯಕರು ಅರ್ಥ ಮಾಡ್ಕೊಳ್ಳೋಕೆ ಸನ್ಮಾನ್ಯ KFC ಅಧ್ಯಕ್ಷರಂತ DK ಶಿವಕುಮಾರ್ ಅವ್ರ ಮನೆಗೆಲ್ಲ ಹೋಗಿದ್ದೀನಿ ಸರ್. ನಾನು ಶ್ರೀಧಗೌಡರಿಗೆ ಟಿಕೆಟ್ ಬೇಕು ಅಂತ ಕೇಳೋಕ್ಕೆ ಅವ್ರು ಮುಂದೆ ನಿಂತ್ಕೊಂಡು ಮಾತಾಡಿದ್ದೀನಿ. ನಾನು ಅವ್ರ ಮುಂದೆ ನಿಂತ್ಕೊಂಡು ಮಾತಾಡಿದ್ದೀನಿ. ಸನ್ಮಾನ್ಯ ಪ್ರಿಯಾಂಕರ ಸಾಹೇಬ್ನು ಕೂಡ ಮೀಟ್ ಮಾಡಿ ಮಾತಾಡಿದ್ದೀವಿ ನಾವು. ಶ್ರೀಧಗೌಡರು ಟಿಕೆಟ್ ಕೊಡಿ ಸರ್, ಅವ್ರು ಗೆಲ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅವ್ರ ಜೊತೆ ಎಲ್ಲ ಹೋಗಿ ಮಾತಾಡಿದ್ದೀವಿ ಸರ್ ನಾವು.